ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪುಣ್ಯವಿದ್ದವರನ್ನು ನಿರಂತರ ತನ್ನೆಡೆಗೆ ಸೆಳೆಯುವ ಆ ಪರಾತ್ಪರ ಶಕ್ತಿಗೆ, ಪರಮಾತ್ಮ ಚೈತನ್ಯಕ್ಕೆ ಪ್ರಾಣಪ್ರಣಾಮಗಳು. ಅನಾವರಣ ಚಾತುರ್ಮಾಸ್ಯದ ಅನಾವರಣ ಆಗ್ತಾ ಇದೆ. ಇಂದು ಸಾಗರ ಮಂಡಲದ ಸೇವೆ, ಸಾಗರ ನಗರದ ಎರಡು ವಲಯಗಳು, ಸಾಗರ ಪೂರ್ವ, ಸಾಗರ ಪಶ್ಚಿಮ, ಪೂರ್ವ ಸಾಗರ, ಪಶ್ಚಿಮ ಸಾಗರ, ಹಾಗೆ ಹಳೆಯ ಕೆಳದಿ ಸೀಮೆ ಎರಡು ವಲಯಗಳು, ಕೆಳದಿ ಪೂರ್ವ ಮತ್ತು ಕೆಳದಿ ಪಶ್ಚಿಮ, ಹಳೆಯ ಕ್ಯಾಸನೂರು ಸೀಮೆ ಎರಡು ವಲಯಗಳು, ಉಳವಿ ಮತ್ತು ಕ್ಯಾಸನೂರು. ಈ ಎಲ್ಲ ವಲಯಗಳಿಂದ ಇಲ್ಲಿ ಬಂದು ಸೇರಿರ್ತಕ್ಕಂಥ ಶಿಷ್ಯ ಸಂಪತ್ತು ಅದೊಂದು ದೊಡ್ಡ ಸಂಪತ್ತೇ ಹೋದದು. ಯಾಕೆಂದರೆ ಇವೆಲ್ಲ ಆ ಶಿಷ್ಯ ಸಂಪತ್ತಿನಿಂದಲೇ. ಆದರೆ ಈ ಭವ್ಯತೆಗೆ ಮಿಗಿಲಾದ ಭವ್ಯತೆ ನಿಮ್ಮ ಅಂತರಂಗಕ್ಕೆ ಬರುವಂತೆ ಆಗಬೇಕು. ಮಠದ ಬಾಹ್ಯ ಭವ್ಯತೆ ಶಿಷ್ಯರಿಂದ, ಶಿಷ್ಯರ ಅಂತರಂಗದ ಭವ್ಯತೆ ಮಠದಿಂದ. ಹೀಗೆ ಅದು ಪರಸ್ಪರ ಕೊಡುಕೊಳ್ಳುವಿಕೆ ಅದೊಂದು ಅಂತ. ಅದೆರಡೂ ತುಂಬ ಉತ್ತಮ ರೀತಿಯಲ್ಲಿ ನಡೆಯಲಿ, ನಿಮ್ಮ ಅಂತರಂಗ ಶ್ರೀಮಂತಿಕೆ ವರ್ಧಿಸಲಿ. ಈ ವಲಯಗಳೆಲ್ಲ ಸಾಗರ, ಕೆಳದಿ, ಕ್ಯಾಸನೂರು, ಈ ಭಾಗಗಳಿಗೆ ಸೇರಿರ್ತಕ್ಕಂಥ ಎಲ್ಲ ವಲಯಗಳ ಶಿಷ್ಯರು, ಭಕ್ತರು ಸುಖಿಗಳಾಗಿ ಬಹುಕಾಲ ಸಾರ್ಥಕ ಜೀವನವನ್ನು ನಡೆಸುವಂತೆ ಆಗಲಿ ಎಂಬುದಾಗಿ ಮೊಟ್ಟ ಮೊದಲು ನಾವು ಹಾರೈಸುವಂಥದ್ದು. ಚಾತುರ್ಮಾಸ್ಯದ ಆಶೀರ್ವಾದ ಅದು. ಹಾಗೆಯೇ ಅನಾವರಣ, ಇಂದಿನ ಅನಾವರಣ ಅದು ಅಕ್ಷರ ಸರಸ್ವತಿಯ ಅನಾವರಣ. ಓಲೆಗರಿಯ ಗ್ರಂಥಗಳು, ಶ್ರೀಮಠದ ಪುರಾತನ ಗ್ರಂಥ ಭಂಡಾರ, ಅದರ ಅನಾವರಣ ಇಂದು ಇಲ್ಲಿ ನೆರವೇರಿರ್ತಕ್ಕಂಥದ್ದು. ಬೆಲೆ ಬಾಳುವ ರತ್ನಗಳು ಯಾವುದೆಲ್ಲ ಅಂತ ಕೇಳಿದರೆ ವಜ್ರ, ಮಾಣಿಕ್ಯ, ಮುತ್ತು ಅಂತ ಹೀಗೆಲ್ಲ ಪಟ್ಟಿ ಬರ್ಬೋದು. ಆದರೆ ಅದೆಲ್ಲಕ್ಕಿಂತ ದೊಡ್ಡ ರತ್ನ ಯಾವುದು ಅಂದರೆ ಜ್ಞಾನ ಅಂತ. ನಹಿ ಜ್ಞಾನೇನ ಸದೃಶಂ, ಅದಕ್ಕೊಂದು ಹೋಲಿಕೆ ಇಲ್ಲ. ಅದರಷ್ಟು ಪವಿತ್ರವಾಗಿದ್ದು ಬೇರೆ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಹಾಗೆಯೇ ಅದರ ಹೋಲಿಕೆ ಅಂದರೆ ಯಾವುದೇ ರೀತಿಯಲ್ಲಿ ಜ್ಞಾನವನ್ನು ಹೋಲ್ತಕ್ಕಂಥ ಇನ್ನೊಂದು ವಸ್ತು ಈ ಜಗತ್ತಿನಲ್ಲಿಲ್ಲ. ರತ್ನಗಳನ್ನ ತಗೊಂಡು ಏನು ಮಾಡ್ತೀರಿ? ಅವೇನು ಮರಿ ಹಾಕ್ತವ? ಅವೇನು ಹೊಟ್ಟೆಗೆ ಊಟ ಕೊಡ್ತವ? ಏನಿಲ್ಲ ಅಂತ ನೋಡಿ ಖುಷಿ ಪಡಬೇಕು ಮಾತ್ರ, ಅಷ್ಟೇ ಅದರ ಪ್ರಯೋಜನ. ಆದರೆ ಅರಿವು ಹಾಗಲ್ಲ, ಅದು ಬದುಕನ್ನು ಬೆಳಗ್ತದೆ ಅಂತ, ಬದುಕಿಗೆ ಬೇಕಾದ ಸಕಲ ಸುಖ ಸಂಪದಗಳನ್ನು ಕೂಡ ತಂದು ಕೊಡ್ತದೆ. ಹಾಗಾಗಿ ಅರಿವಿಗೆ ತುಂಬ ಮಹತ್ವ ಇದ್ದರೆ ಮನುಷ್ಯ ಅವನು. ಆ ಮನುಷ್ಯ ಎನ್ನುವಾಗ ಮನ ಎಂಬ ಭಾಗ ಅರಿವನ್ನು ಹೇಳುವಂಥದ್ದು. ಅರಿವಿಗೆ ಮಹತ್ವ ಕೊಡದೇ ಇದ್ದರೆ ಮನುಷ್ಯ ಅಲ್ಲ ಅವನು. ಬೇರೆ ಏನಾದ್ರು ಹೆಸರಿಟ್ಟುಕೊಳ್ಳಿ, ಆದರೆ ಮನುಷ್ಯ ಅಲ್ಲ. ಎರಡು ಕಾಲನ ಬೇರೆ ಯಾವುದೋ ಪ್ರಾಣಿ. ಹಾಗಾಗಿ ಜ್ಞಾನ ತುಂಬ ಮಹತ್ವದ್ದು. ಅದರಲ್ಲಿಯೂ ಕೂಡ ನಮ್ಮ ಪೂರ್ವಜರು ಆರ್ಜಿಸಿರ್ತಕ್ಕಂಥ ಜ್ಞಾನ, ಅದನ್ನು ಕಳ್ಕೊಳ್ಬಾರ್ದು ನಾವು. ಕುರುಡ ಕತ್ತ ಹೊಸದಂತೆ ನಮ್ಮ ಬದುಕು ಆಗಬಾರ್ದು. ನಮಗೆಲ್ಲ ಉದಾಹರಣೆ ಗೊತ್ತೇ ಇರ್ತದೆ. ಕುರುಡ ಕತ್ತ ಹೊಸಿತಾ ಇದ್ದನಂತೆ, ಅಂದರೆ ಕತ್ತದ ಮೂಲಕ ಹಗ್ಗವನ್ನು
ಹೊಸೆಯ್ತಾ ಇದ್ದ, ಪಕ್ಕದಲ್ಲಿ ದೀಪ ಇಟ್ಕೊಂಡಿದ್ದ, ಹೊಸದು ಈ ಕಡೆ ಕಳಿಸ್ಕೊಡ್ತಾ ಇದ್ದ ಆ ಹಗ್ಗವನ್ನು. ಸಾಯಂಕಾಲದ ಹೊತ್ತಿಗೆ ಎಷ್ಟು ಹಗ್ಗ ಆಯಿತು ಅಂತ ಕೈ ಹಾಕಿ ನೋಡಿದರೆ ಒಂದಷ್ಟು ಬೂದಿ ಇತ್ತು ಅಲ್ಲಿ. ಇವತ್ತು ಹೀಗಾಗ್ತಾ ಇದೆ ಅಂತ. ನಮ್ಮ ಪೂರ್ವಜರು ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ರು, ಏನೆಲ್ಲ ಶೋಧನೆಗಳನ್ನು ಮಾಡಿದ್ರು, ಬೋಧನೆಗಳನ್ನು ಮಾಡಿದ್ರು, ನಮಗೆ ಅವೆಲ್ಲವನ್ನೂ ಕೂಡ ಕಳ್ಕೊಳ್ತಾ ಇದ್ದೇವೆ ನಾವು ಅಂತ. ಈ ಓಲೆಗರಿಗಳು ಅಂತಹ ಜ್ಞಾನದ ಭಂಡಾರಗಳು, ಅವುಗಳನ್ನು ಉಳಿಸ್ಕೊಳ್ಬೇಕು. ಎಷ್ಟೋ ಮನೆಗಳೆಲ್ಲ ಅಟ್ಟದ ಮೇಲೆ, ಅಷ್ಟೇ ಆದರೂ ತೊಂದರೆ ಇಲ್ಲ, ಅಟ್ಟದ ಮೇಲಾದರೂ ಇದ್ದರೆ ತೊಂದರೆ ಇಲ್ಲ. ಇನ್ನೆಷ್ಟೋ ಮನೆಗಳಲ್ಲಿ ವಲಯ ಒಳಗೆ ಹೀಗಾಗಿದೆ ಅವುಗಳ ಸ್ಥಿತಿ ಗತಿಗಳು. ಅವುಗಳಲ್ಲಿ ಏನುಂಟೋ ಏನಿಲ್ವೋ, ಏನು ಬೇಕಾದರೂ ಕೂಡ ಇರ್ಬೋದು, ಎಂಥ ಅಮೂಲ್ಯವಾಗಿರ್ತಕ್ಕಂಥ ವಿಷಯಗಳು ಕೂಡ ಅದರಲ್ಲಿ ಇರಬಹುದು. ಅಂತಹ ಓಲೆಗರಿಗಳ ರಕ್ಷಣೆಗೆ ಒಂದು ಪುಟ್ಟ ಪ್ರಯತ್ನ ಮಠದ ಕಡೆಯಿಂದ ನಡೀತಾ ಇರತಕ್ಕಂಥದ್ದು. ಅದರ ಒಂದು ಅನಾವರಣ ಇಂದಿಲ್ಲಿ ನೆರವೇರಿದೆ. ನಿಮ್ಮ ಮನೆಗಳಲ್ಲಿ ಇದ್ದರೆ, ಓಲೆಗರಿಗಳು ಇದ್ದರೆ ಅದು ಸದುಪಯೋಗ ಆಗಬೇಕು, ಅದು ಸುರಕ್ಷಿತವಾಗಿ ಉಳಿಬೇಕು, ಸದುಪಯೋಗ ಆಗಬೇಕು. ಮಠಕ್ಕೆ ನೀವು ತಂದು ಕೊಡ್ಬೋದು, ಅಥವಾ ಈಗ ಮಠ ಅನ್ನೋದಕ್ಕಿಂತ ಅದು ಉಳಿಬೇಕು, ಅದು ಬೆಳಗಬೇಕು ಅಂತ, ಅದರ ಜ್ಞಾನ ಎಲ್ಲರಿಗೂ ಸಿಗಬೇಕು ಅಂತ, ಆ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು. ಇನ್ನು ಪ್ರವಚನ ಸರಣಿ ಕಾಲದ ಕುರಿತಾಗಿ ಇರುವಂಥದ್ದು. ಬಹುಶಃ ಪ್ರವಚನ ಇಲ್ಲಿಂದ ಮುಂದೆ ಪಾಠದ ರೂಪ ತಗೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ಈ ಮಕ್ಕಳ ಪಾಲಿಗೆ ಪಾಠ, ನಿಮ್ಮ ಪಾಲಿಗೆ ಪ್ರವಚನ. ವಿಷಯ ಕಾಲ. ಆದ್ದರಿಂದ ಇದು ಭಾರಿ ಸ್ವಾರಸ್ಯಕರ ವಿಷಯ ಅಂತ ಅನ್ಕೊಳ್ಬೇಡಿ. ಒಂದು ಅರ್ಧ ಗಂಟೆ ನಾವು ಆಸ್ವಾದನೆ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅಂಥದ್ದೆಲ್ಲ ಅಲ್ಲ. ಕಾಲ ಆಸ್ವಾದನೆ ಮಾಡ್ತಾ ಇರ್ತದಂತೆ, ನಮ್ಮ ಆಯುಸ್ಸು ಕಳೆದೋಗಿರ್ತದಂತೆ. ಶಂಕರಾಚಾರ್ಯರು ಹೇಳಿದ್ದು ಹಾಗೆ ಅಂತ. ಕಾಲ ಕ್ರೀಡತಿ ಅಂತ. ಕಾಲಕ್ಕೆ ಅದೊಂದು ಕ್ರೀಡೆ ಅಂತ, ಅದೊಂದು ಆಟ ಅಂತ. ಕಾಲವು ಆಡ್ತಾ ಇರುವಾಗಲೇ ನಾವು ಚಿಕ್ಕವರಿದ್ದವರು ದೊಡ್ಡವರಾಗ್ತೇವೆ, ಹುಡುಗರು ಯುವಕರಾಗ್ತಾರೆ, ಯುವಕರು ಮುದುಕರಾಗ್ತಾರೆ, ಮುದುಕರು ಇಲ್ಲವಾಗ್ತಾರೆ. ಕಾಲ ಕ್ರೀಡತಿ ಗಚ್ಚತ್ಯಾಯು ಅಂಥದ್ದು ಅಂತ. ಅದರ ಆಟ ಅತ್ಯಂತ ವಿಚಿತ್ರವಾಗಿರುವಂಥದ್ದು. ಎಲ್ಲ ಪರಿವರ್ತನೆಗಳು ಕೂಡ ಅಲ್ಲಿಂದ. ಕಾಲ ಅಂದರೆ, ಕಾಲದ ಮುಖ್ಯ ಲಕ್ಷಣ ಏನು? ಪರಿವರ್ತನೆ ಅಂತ. ಕಾಲ ಏನನ್ನು ತರ್ತದೆ? ಅವಶ್ಯವಾಗಿ ಒಂದನ್ನು ತಂದೆ ತರ್ತದೆ ಕಾಲ, ಪರಿವರ್ತನೆಯನ್ನು. ಹಾಗಾಗಿ ಯೋಗಿಗಳು ಕಾಲವನ್ನು ಮೀರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ಪರಿವರ್ತನೆ ಆಗದೇ ಇರುವಂಥದ್ದು ಬೇಕು ಅವರಿಗೆ, ಉಳಿದುಕೊಳ್ಳುವಂಥದ್ದು ಬೇಕು, ಕಳೆದು ಹೋಗುವಂಥದ್ದಲ್ಲ, ಬದಲಾಗುವಂಥದ್ದಲ್ಲ, ವಿಕಾರವಾಗದೇ ಇರುವಂಥದ್ದು ಬೇಕು. ಅದಕ್ಕಾಗಿ ಯಾರು ಸಾಧನೆ ಮಾಡ್ತಾ ಇರ್ತಾರೋ ಅವರು ಕಾಲವನ್ನು ಮೀರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಕಾಲದ ಪರಿಧಿ ಒಳಗಿದ್ದರೆ ಬದಲಾವಣೆ ಅನಿವಾರ್ಯ. ಕ್ಷಣವೂ ಕೂಡ ಬದಲಾವಣೆ. ಈ ಕ್ಷಣ ಇದ್ದಾಗೆ ಮುಂದಿನ ಕ್ಷಣ ಇರೋದಿಲ್ಲ, ಇದು ಸಿದ್ಧ ಅಂತ. ಇದರ ಪರಿಣಾಮ ಎಲ್ಲಿವರೆಗೆ ಅಂದರೆ, ಬೌದ್ಧರು ಸರ್ವಂ ಕ್ಷಣಿಕಂ ಅಂತೆಲ್ಲ ಹೇಳಿಬಿಟ್ರು. ಎಲ್ಲವೂ ಕ್ಷಣಿಕ ಅಂತ. ಯಾಕೆಂದರೆ ಮುಂದಿನ ಕ್ಷಣದಲ್ಲಿ ಅದಿಲ್ಲ ಅಂತ ಅವ್ರು ಹೇಳುವಂಥದ್ದು. ಅದಿಲ್ಲ ಅಂತ ಅವ್ರು ಯಾಕೆ ಹೇಳುವಂಥ ಪರಿಸ್ಥಿತಿ ಬಂತು ಅಂದರೆ, ಈಗಿದ್ದಾಗ ಮುಂದಿನ ಕ್ಷಣ ಇಲ್ಲ ನೋಡಿ, ಈಗ ನೀವೇ ಈಗಿದ್ದಾಗ ಮುಂದಿನ ಕ್ಷಣ ಇಲ್ಲ ಅಂತ. ಬದಲಾವಣೆ ಇದೆ ಅಂತ. ಇಷ್ಟಾದರೂ, ಒಂದು ಅಡುವಿನಷ್ಟಾದರೂ ಕೂಡ ಬದಲಾವಣೆ ಇದೆ ಅಂತ. ಇಲ್ಲದೇ ಇದ್ದರೆ ಪುಟ್ಟ ಮಗು ಒಂದು 20 ವರ್ಷದ ಯುವಕನೋ ಯುವತಿಯೋ ಆಗುವಾಗ ಈ ಬದಲಾವಣೆ ಯಾವಾಗ ಆಗಿದ್ದು ಅಂದರೆ, ಕ್ಷಣವೂ ಆಗಿದ್ದು, ಪ್ರತಿ ಕ್ಷಣವೂ ಕೂಡ ಆಗಿದೆ ಅದು ಅಂತ. ಹಾಗಾಗಿ ಏನಾದರೂ ಒಂದು ಈ ಕಾಲದ ಗುಟ್ಟನ್ನು ನಾವು ಅರಿತುಕೊಳ್ಳಿಕ್ಕೆ ಸಾಧ್ಯ ಆದರೆ ನಾವು ಜಗತ್ತನ್ನು ಗೆಲ್ತೇವೆ, ಜೀವನವನ್ನೇ ಗೆಲ್ತೇವೆ. ಜೀವನವನ್ನು ಬೇಕಾದ ಹಾಗೆ ಮಾಡ್ಕೊಳ್ಬೇಕು ಅಂತ ನಮಗಿದ್ರೆ, ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ನಿಮಗಿದ್ರೆ, ಅಥವಾ ನೀವು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅಂತ ನಿಮಗಿದ್ರೆ, ಮೊಟ್ಟ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಕಾಲವನ್ನು ತಿಳಿಯುವಂಥ ಒಂದು ಪ್ರಯತ್ನ. ಆದರೆ ಅದೊಂದು ತಿಳಿಯಲಾರದ ಸಂಗತಿ, ಒಂದು ರೀತಿಯ ಅನಿರ್ವಚನೀಯ ಅಂತ. ಅಂದರೆ ಗೊತ್ತಾಗೋದು ಇಲ್ಲ, ಗೊತ್ತಾದ್ಮೇಲೆ ಹೇಳೋಕ್ಕೆ ಬರೋದು ಇಲ್ಲ ಅಂತ, ಅಂಥದ್ದದು ಅಂತ. ಹಾಗಾಗಿ ಕಾಲವನ್ನು ನಿರೂಪಣೆ ಮಾಡಿ ಅಂದರೆ ನಾವು ಕ್ಯಾಲೆಂಡರ್ ನಿರೂಪಣೆ ಮಾಡಬೇಕಾಗ್ತದೆ, ಪಂಚಾಂಗ ನಿರೂಪಣೆ ಮಾಡಬೇಕಾಗ್ತದೆ ಹೊರತು ಅದೇನು ಅಂತ ಗೊತ್ತಾಗೋದಿಲ್ಲ ಅಂತ. ಹಾಗಾಗಿ ನಾವು ಹಿಂದಿನ ಪ್ರವಚನದಲ್ಲಿ ಹೇಳಿದ್ವು, ನೀವು ಕಿವಿಗೊಟ್ಟು ಕೇಳಿದರೆ ಕಾಲ ಮಾತನಾಡೋದು ಗೊತ್ತಾಗ್ತದೆ. ಕಾಲ ನಿರಂತರವಾಗಿ ನಮ್ಮೊಂದಿಗೆ ಸಂಭಾಷಣೆ ಮಾಡ್ತಾ ಇರ್ತದೆ ಅಂತ. ಆ ಕಾಲದ ಸಂಭಾಷಣೆಯನ್ನು ಅರ್ಥ ಮಾಡ್ಕೋಬೇಕು, ಕಾಲದ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ
ಜೀವನವನ್ನೇ ಅರ್ಥ ಮಾಡ್ಕೊಳ್ಬೋದು ಅಂತ. ನಿಮ್ಮ ಬದುಕು ಏನಾಗಿದೆ, ಏನಾಗಲಿಕ್ಕಿದೆ, ಒಳಗೇನು ಹೊರಗೇನು, ನಮ್ಮದೇನು ಬೇರೆಯವ್ರದ್ದೇನು ಎಲ್ಲ ಗೊತ್ತಾಗ್ತದೆ. ಯಾವಾಗ ಏನು ಬರಲಿಕ್ಕಿದೆ, ಒಳಿತೋ ಕೆಡಕು ಗೊತ್ತಾಗ್ತದೆ ಅಂತ. ಅದು ಇದರಿಂದಾಗಿ ಅಂತ ನಾವು ದಶರಥನ ಬಗ್ಗೆ ಕೇಳ್ತೇವೆ. ದಶರಥ ಒಂದು ದಿನ ನಿಶ್ಚಯ ಮಾಡಿದ ಅಂತ. ಅದೇನು, ರಾಮನಿಗೆ ಯುವರಾಜ್ಯ ಪಟ್ಟಾಭಿಷೇಕ ಅಂತ, ಹೊಣೆಗಾರಿಕೆ, ಸಿಂಹಾಸನದ ಹೊಣೆಗಾರಿಕೆಯನ್ನು ರಾಮನಿಗೆ ವಹಿಸಿಕೊಡ್ತೇನೆ ಅಂತ. ಯಾಕೆ ಆ ನಿಶ್ಚಯ ಮಾಡ್ತಾನೆ ಅಂದರೆ, ಅವನಿಗೆ ತನಗೇನು ಹೆಚ್ಚು ಸಮಯ ಇಲ್ಲ ಅಂತ ಗೊತ್ತಾಯಿತು ಅಂತ. ಶರೀರವನ್ನು ನೋಡಿಕೊಂಡ, ಮುಪ್ಪು ಮುಸುಕಿದೆ ಆ ಶರೀರವನ್ನು. ಖಗೋಳವನ್ನು ನೋಡಿದ, ಅವನ ನಕ್ಷತ್ರವನ್ನು ದಾರುಣ ಗ್ರಹಗಳು ಬಂದು ಮುತ್ತಿದ್ದವು ಅಂತ. ದಶರಥನ ನಕ್ಷತ್ರವನ್ನು ದಾರುಣವಾದ ಗ್ರಹಗಳು, ಕ್ರೂರವಾದ ಗ್ರಹಗಳು ಬಂದು ಮುತ್ತಿದ್ದವು ಅಂತ. ಅದನ್ನು ಕಂಡಾಗ ಅವನಿಗೆ ತಾನೇನು ಹೆಚ್ಚು ಸಮಯ ಇಲ್ಲ ಅಂತ ಅನಿಸ್ತು ಅಂತ. ಹಾಗಾಗಿ ರಾಮನ ಪಟ್ಟಾಭಿಷೇಕಕ್ಕೆ ಅವನು ಮುಂದಾಗಿದ್ದು ಅಂತ. ಇಡೀ ರಾಮಾಯಣದಲ್ಲಿ ಕಾಣ್ಬೋದು ನೀವು ಇದನ್ನು. ರಾಮಾಯಣದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಅವರುಗಳು ಖಗೋಳದ ಈ ಗ್ರಹಮಂಡಲದ ಪರಿವೀಕ್ಷಣೆಯ ಮೂಲಕವಾಗಿ ಮುಂದಾಗೋದನ್ನು ತಿಳ್ಕೊಳ್ತಾ ಇದ್ರು, ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡ್ತಾ ಇದ್ರು. ಇದನ್ನು ಕಾಣ್ತೇವೆ. ಹಾಗಾಗಿ ಅದು ಕಾಲದ ಭಾಷೆ. ಯಾವುದು? ಗ್ರಹಮಂಡಲ ಕಾಲದ ಭಾಷೆ, ನಕ್ಷತ್ರ ಮಂಡಲ ಕಾಲದ ಭಾಷೆ, ದ್ವಾದಶ ರಾಶಿಗಳು ಕಾಲದ ಭಾಷೆ, ಹೆಚ್ಚಾಕೆ ಹಗಲು ರಾತ್ರಿಗಳು ಕಾಲದ ಭಾಷೆ, ಈ ಒಂದೊಂದು ಗಂಟೆ ಕೂಡ ಕಾಲದ ಭಾಷೆ. ಈ ಒಂದು ದಿವಸದಲ್ಲಿ ಬೇರೆ ಬೇರೆ ಹೋರೆಗಳು ಬಂದು ಹೋಗ್ತವೆ. ಇನ್ನೊಂದು ದಿವಸ ಅದ್ರ ಬಗ್ಗೆ ನಾವು ಮಾತನಾಡೋಣ. ಈಗ ಭಾನುವಾರ ಇವತ್ತು ಅಂದರೆ, ಭಾನುವಾರ ಆ ಮೊದಲ ಹೋರೆ ಇದೆಯಲ್ಲ, ಅದು ಸೂರ್ಯನ ಆಧಿಪತ್ಯದ್ದು. ಹಾಗಾಗಿ ಭಾನುವಾರ ಇವತ್ತು. ನಾಳೆ ಚಂದ್ರನ ಆಧಿಪತ್ಯದ್ದು, ನಾಡಿದ್ದು ಮಂಗಲನ ಆಧಿಪತ್ಯದ್ದು. ಹಾಗೆ ಇಡೀ ದಿನದ ಮೇಲೆ ಸೂರ್ಯನ ಪ್ರಭಾವ ಇದೆ ಇವತ್ತು. ಆದರೆ ಒಂದೊಂದು ಗಂಟೆ ಬದಲಾದ ಹಾಗೆ, ಆ ಹೋರೆ ಬದಲಾದ ಹಾಗೆ ಬೇರೆ ಬೇರೆ ಗ್ರಹಗಳ ಪ್ರಭಾವ ಬರ್ತದೆ ಅಂತ, ಅನ್ಯಾನ್ಯ ಗ್ರಹಗಳ ಪ್ರಭಾವ ಬರ್ತದೆ ಅಲ್ಲಿ. ಹಾಗೆ ಆ ಸಮಯದಲ್ಲಿ ಏನಾದರೂ ಪ್ರಾರಂಭ ಮಾಡಿದರೆ ಅದಕ್ಕೆ ಆ ಗ್ರಹದ ಸ್ವಭಾವಕ್ಕೆ ತಕ್ಕಂತೆ ಆ ಕಾರ್ಯ ನಡೀತದೆ ಅಂತ ಒಂದು ದಿವಸದಲ್ಲಿ ಹೇಳ್ತಾ ಇರುವಂಥದ್ದು ಅಂತ. ಇವೆಲ್ಲ ಕಾಲದ ಭಾಷೆ. ಈ ಕಾಲದ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು ಎನ್ನುವುದೇ ನಾವು ನಿನ್ನೆ ಎಲ್ಲ ಹಿಂದಿನ ಪ್ರವಚನದಲ್ಲಿ ಹಿಡಿದ ಮಾತುಗಳಾಗಿತ್ತು. ಈ ಮಕ್ಕಳಿಗೆ ಒಂದು ರಿವಿಷನ್ ಆಗಬೇಕು, ಒಂದು ಸಾರಿ ಹಳೆಯದನ್ನು ನೆನಪು ಮಾಡಿಕೊಡ್ಬೇಕು ಈ ಮಕ್ಕಳಿಗೆ. ಮತ್ತು ನಿಮಗೆ ಹಿಂದಿನದ್ದು ಚೂರು ಗೊತ್ತಾಗಬೇಕು, ಇವತ್ತು ಯಾರು ಹೊಸದಾಗಿ ಬಂದಿರೋದಕ್ಕೆ. ಹಾಗಾಗಿ ನಿಮ್ಮ ಎದುರಿಗೆ ಇಟ್ಬಿಡ್ತೇವೆ ಅದನ್ನು. ಕಾಲದ ಭಾಷೆ ಅಂದರೆ, ಈಗ ಸೂರ್ಯ ಅಂದರೆ ಕಾಲದ ಭಾಷೆ. ಸೂರ್ಯ ಏನನ್ನು ಸೂಚಿಸ್ತಾನೆ? ಈ ವಿಶ್ವವನ್ನೇ ನಾವು ಗ್ರಹಮಯವಾಗಿ ಭಾವಿಸಬಹುದು. ಗ್ರಹ ವಿಶ್ವ ಅಂತದಕ್ಕೆ ಶೀರ್ಷಿಕೆ ಕೊಟ್ಟಿದ್ದೆ ನೋಡಿ, ಗ್ರಹ ವಿಶ್ವ ಅಂತ. ಈ ವಿಶ್ವದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಏನೇನಾಗಿದೆ ಅಂತ ಗೊತ್ತಾದರೆ ಕಾಲದ ಭಾಷೆ ಗೊತ್ತಾಗ್ತದೆ ನಮಗೆ ಅಂತ. ಹಾಗಾಗಿ ಸೂರ್ಯ, ಚಂದ್ರ, ಮಂಗಲ, ಕುಜ. ನಾನು ನಿಮ್ಮನ್ನು ಮಿಸ್ಲೀಡ್ ಮಾಡಿದ್ದು ಒಂಚೂರು, ನಿಮ್ಮ ಆರ್ಡ್ರ್ ಪ್ರಕಾರ ಹೋಗ್ತಾ ಇದ್ದೀರಲ್ವಾ, ಹಾಗೆ ಅದನ್ನೇ ಪುನಃ ಹೇಳಿದ್ರೆ ಏನಾಗ್ತದೆ ಅಂತ ಮಾಡಿದ್ದು. ಮಂಗಲ ಕುಜ ಇಬ್ಬರು ಒಂದೇ. ಅದು ಅವನು ಮಂಗಲ ಅಲ್ಲ, ನಿಜವಾಗಿ ಅವನು ಮಂಗಲ ಅಂತ ಕರೀತಾರೆ ಅವನನ್ನು. ಆ ಮಂಗಲ ಅಂದರೆ ಅಮಂಗಲ ಅಂತಲೇ ಅರ್ಥ ಅದಕ್ಕೆ. ಆ ಗ್ರಹ ಮಂಗಲಕರವಾದ ಗ್ರಹ ಅಲ್ಲ, ತುಂಬ ಅಮಂಗಲಕರವಾಗಿರ್ತಕ್ಕಂಥ ಗ್ರಹ. ಆದರೆ ಹಾಗೆ ಹೇಳೋಕ್ಕೆ ಚೆನ್ನಾಗಿರೋದಿಲ್ಲ ಅಂತ, ಪದೇ ಪದೇ ಆ ಶಬ್ದ ಬಳಸೋಕ್ಕೆ ಚೆನ್ನಾಗಿರೋದಿಲ್ಲ ಅಂತ. ಈಗ ಸಂಧ್ಯಾವಂದನೆ ಮಾಡಬೇಕಾದ್ರೆ ಅಮಂಗಲ ಬಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಚೆನ್ನಾಗಿರೋದಿಲ್ಲ ಅಂತ ಮಂಗಲ ಅಂತ ಕರಿತಾ ಇರ್ತಕ್ಕಂಥದ್ದು. ಅದು ವಿಪರೀತ ಲಕ್ಷಣ ಅಂತ ಹೆಸರು ಅದಕ್ಕೆ, ಉಲ್ಟಾ ತಿಳ್ಕೊಳ್ಬೇಕು ಅಂತ. ನೀನೊಂದು ಬೃಹಸ್ಪತಿ ಅಂದರೆ ದಡ್ಡ ಅಂತ ಅರ್ಥ ಅದಕ್ಕೆ. ಆಹಾ ಸುಂದರಾಂಗ ಅಂತಂದರೆ ಏನು ಚಂದ ಇಲ್ಲ ಅಂತ ಅರ್ಥ. ವಿಪರೀತ ಲಕ್ಷಣ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನು, ಆ ರೀತಿ ಇದೆ. ಹಾಗಾಗಿ ಮಂಗಲ ಅಂದರೆ ಮಂಗಲ ಅಂತ ಭಾವಿಸ್ಬೇಡಿ. ಗುರು ಮಂಗಲ, ಬುಧ ಶುಕ್ರರು ಒಂದು ಮಟ್ಟಿಗೆ ಮಂಗಲ, ಚಂದ್ರನು ಒಂದು ಮಟ್ಟಿಗೆ ಮಂಗಲ. ಆದರೆ ಮಂಗಲ ಅಲ್ಲ, ಅವನು ಅಮಂಗಲವೇ ಅವನು ಅಂತ. ಬುಧ, ಶುಕ್ರ, ಗುರು, ಶನಿ, ರಾಹುಕೇತು ಗುರಿಕರು. ಅದು ಪ್ರಕೃತಿ ಅಂತ ಕಂಡಾಗ ಪ್ರಕೃತಿಯ ಸಂಧಿಗಳು, ಅದು ದೇಹ ಅಂತ ತಗೊಂಡಾಗ ದೇಹದ ಪೀಡೆಗಳು ಅಂತ. ದೇಹ ಅಂತೂ ಕೂಡ ಇದನ್ನು ಭಾವಿಸ್ಬೋದಲ್ವಾ. ಗ್ರಹ ದೇಹ ಅಂತ ತಗೊಂಡ್ರೆ ನೋಡಿ, ಇದೆ ನೋಡಿ ಇಲ್ಲೆಲ್ಲ ಯಾವ್ಯಾವ ಗ್ರಹಗಳು ಏನೇನು ಅಂತ. ನಮ್ಮ ದೇಹದಲ್ಲಿ
ಸೂರ್ಯನೇ ಅಸ್ಥಿ, ಚಂದ್ರನೇ ರಕ್ತ, ಮಂಗಲನೇ ಮಜ್ಜೆ, ಬುಧ ಚರ್ಮ, ಗುರುವೇ ಕೊಬ್ಬು ಅಥವಾ ಮೇಧಸ್ಸು, ಶುಕ್ರನೇ ಶುಕ್ರ ಮರುಸೃಷ್ಟಿ ಆಗ್ತಕ್ಕಂಥ ಧಾತು ಅಂತ, ಶನಿ ಸ್ನಾಯು ಅಂತ. ಈ ಗ್ರಹಮಯವಾದ ದೇಹ ಇದು ಒಂದು ಸಪ್ತ ಧಾತುಗಳನ್ನು ಕರೀತಾರೆ. ಒಂದು ದೇಹದಲ್ಲಿ ಒಂದು ದೇಹವನ್ನು 3 ಧಾತುಗಳಾಗಿ ಕೂಡ ಹೇಳ್ಬೋದು. ಅವು ಯಾವುವು? ವಾತಪಿತ್ತ ಕಫ ಅಥವಾ ವಾತಪಿತ್ತ ಶ್ಲೇಷ್ಮ ಅಂತ 3 ಆಗಿ ಹೇಳ್ಬೋದು, 7 ಆಗಿ ಹೇಳ್ಬೋದು. 7 ಆಗಿ ಹೇಳುವಂಥದ್ದು ಕಣ್ಣಿಗೆ ಕಾಣುವಂಥದ್ದು, ಕೈಗೆ ಸಿಗುವಂಥದ್ದು, ಮುಟ್ಟಲಿಕ್ಕೆ ಸಿಗುವಂಥದ್ದು, ಅದು ಸಪ್ತ ಧಾತುಗಳ ರೂಪ ಅಂತ, 7 ಧಾತುಗಳು ಅಂತ. ಹಾಗಾಗಿ ನೀವು ಇದನ್ನು ತಿಳ್ಕೊಂಡ್ರೆ ದೇಹವನ್ನು ತಿಳ್ಕೊಳ್ಬೋದು. ಈಗ ಸೂರ್ಯನ ಸ್ಥಿತಿಯ ಮೂಲಕವಾಗಿ ನೀವು ನಿಮ್ಮ ಮೂಳೆಗಳನ್ನು ತಿಳ್ಕೊಳ್ಬೋದು ಅಂತ. ನಿಮ್ಮ ಮೂಳೆ ನಿಮ್ಗೆ ಕಾಣ್ತದ ಅಂದರೆ ಕಾಣಿಸೋದಿಲ್ಲ ಅಲ್ವಾ? ಈ ಸಪ್ತ ಧಾತುಗಳಲ್ಲಿ ಕಾಣುವ ಧಾತು ಯಾವುದು ಹೇಳಿ ನೋಡೋಣ? ಅದು ಒಂದೇ ಕಾಣುವಂಥದ್ದು ಅಲ್ವಾ? ಇನ್ಯಾವುದಾದ್ರೂ ಕಾಣ್ತದ ಅಂದರೆ ಸುಲಭದಲ್ಲಿ ಕಾಣೋದಿಲ್ಲ ಅಂತ. ಎಲ್ಲವೂ ಹೆಚ್ಚಾಗಿ ಅಂತರ್ಗತ, ಅದು ಕೆಲವೊಮ್ಮೆ ಹೊರಗೆ ಬರುವಂಥದ್ದು. ಈಗ ರಕ್ತ ಕಾಣಬಹುದು, ಒಳ್ಳೆ ಸಂದರ್ಭದಲ್ಲ ಅಲ್ವಾ? ಆದರೆ ಈಗ ನಿಮ್ಮ ದೇಹದಲ್ಲಿ ರಕ್ತದ ಸ್ಥಿತಿ ಏನು ಅಂತ ನೀವು ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಳ್ಬೋದು. ಅದ್ರ ಡಾಕ್ಟರು ತಪ್ಪು ಹೇಳ್ಬೋದು, ಆದರೆ ಗ್ರಹಗಳು ತಪ್ಪನ್ನು ಹೇಳೋದಿಲ್ಲ ಅಂತ. ನಿಮಗೆ ಚಂದ್ರನ ಚಲನವಲನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ ನಿಮ್ಮ ದೇಹದಲ್ಲಿ ರಕ್ತದ ಚಲನವಲನವನ್ನು ಅರ್ಥ ಮಾಡ್ಕೋಬೋದು, ರಕ್ತದ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೋಬೋದು ಅಂತ. ಹಾಗೆ ಒಂದು ಕುಟುಂಬ, ಇದೆಲ್ಲ ನೀನು ಹೇಳಿರ್ತಕ್ಕಂಥದ್ದೇ ಮೊನ್ನೆ, ಗ್ರಹ ಕುಟುಂಬ ಅಂತ. ಸೂರ್ಯಚಂದ್ರರು ತಂದೆ ತಾಯಿಗಳು, ಸೋದರರನ್ನು ಕುಜ ಸೂಚನೆ ಮಾಡ್ತಾನೆ, ಸೋದರ ಮಾವನನ್ನು ಬುಧ ಸೂಚನೆ ಮಾಡ್ತಾನೆ, ಸ್ನೇಹಿತರನ್ನು ಕೂಡ ಬುಧ ಸೂಚನೆ ಮಾಡ್ತಾನೆ, ಗುರುವನ್ನು ಗುರು ಸೂಚನೆ ಮಾಡ್ತಾನೆ, ಪತಿಯನ್ನು ಕೂಡ ಗುರು ಸೂಚನೆ ಮಾಡ್ತಾನೆ, ಪತ್ನಿಯನ್ನು ಶುಕ್ರ ಸೂಚನೆ ಮಾಡ್ತಾನೆ, ಆಳು ಕಾಳುಗಳನ್ನು ಶನಿ ಸೂಚನೆ ಮಾಡ್ತಾನೆ. ಹಾಗಾಗಿ ನಮ್ಮ ಕುಟುಂಬ ಏನು? ಈಗ ನಮಗೀಗ ಒಂದು ವ್ಯಕ್ತಿಗೆ ಅಣ್ಣ ತಮ್ಮಂದಿರು ಎಷ್ಟು, ಅಕ್ಕ ತಂಗಿಯರು ಎಷ್ಟು, ಅವ್ರು ಯಾವಾಗ ಹುಡ್ತಾರೆ, ಎಷ್ಟು ಕಾಲ ಬಾಳ್ತಾರೆ, ಯಾವತ್ತೂ ಅಣ್ಣ ತಮ್ಮನಿಗೆ ಜಗಳ ಆಗ್ತದೆ, ಯಾವ ವಿಷಯಕ್ಕೆ ಬರ್ತದೆ ಜಗಳ, ಅದು ಕಲಹ ಯಾವ ವಿಷಯಕ್ಕೆ ಬರ್ತದೆ, ಉದಾಹರಣೆಗೆ ಹೇಳಿದ್ದು ಅಂತ. ಇವೆಲ್ಲವನ್ನು ಪತ್ತೆ ಹಚ್ಚಬಹುದು ಅಂತ ಇದರ ಮೂಲಕವಾಗಿ ಅಂತ. ಈ ಗ್ರಹಗಳ ಮೂಲಕ ಕಾಲ ಮಾತಾಡ್ತದೆ ಅಂದರೆ ಈ ಪರಿಭಾಷೆ ಇದು ಅಂತ, ಈ ಸನ್ನೆಗಳು ಇದು ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇರ್ತದೆ ಅಂತ. ನಿಮ್ಮ ತಂಗಿ, ಅವಳ ಬಣ್ಣ ಏನು, ಎತ್ತರ ಏನು, ಅವಳು ಏನು ಅಧ್ಯಯನ ಮಾಡ್ತಾಳೆ, ಎಲ್ಲಿ ಕೆಲಸ ಮಾಡ್ತಾಳೆ, ಅವಳು ಗಂಡ ಹೇಗಿರ್ತಾನೆ, ಆ ಗ್ರಹಗಳ ಮೂಲಕ ಹೇಳ್ಬೋದು ಅಂತ. ಇನ್ನೂ ಬೇರೆ ಬೇರೆ ಮಜಲುಗಳಿದೆ, ಆರಂಭದ ಹಂತ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಗ್ರಹಗಳನ್ನು ದರ್ಬಾರಾಗಿ ನೀವು ಭಾವಿಸಿದರೆ, ಗ್ರಹಗಳ ದರ್ಬಾರ್ ಅಂತ ತಗೊಳ್ಳಿ ನೀವು. ಯಾರು ಮಂತ್ರಿ? ಶುಕ್ರ ಗುರು ಇಬ್ಬರು ಕೂಡ ಮಂತ್ರಿಗಳು. ಇಬ್ಬರು ಒಂದೇ ರೀತಿ ಮಂತ್ರಿಗಳ? ಶುಕ್ರ ಮತ್ತು ಗುರು ಇಬ್ಬರು ಕೂಡ. ಶುಕ್ರ ಎಂಥ ಮಂತ್ರಿ, ಗುರು ಎಂಥ ಮಂತ್ರಿ? ಗುರು ದೇವ ಮಂತ್ರಿ, ಶುಕ್ರ ದೈತ್ಯ ಮಂತ್ರಿ ಅಂತ. ಹಾಗೆ ಈ ಮಂತ್ರಿಗಳು ಸಲಹೆ ಕೊಡ್ಲಿಕ್ಕೆ ಇರ್ತಕ್ಕಂಥವ್ರು ರಾಜನಿಗೆ. ಶುಕ್ರನಂಥ ಮಂತ್ರಿ ಆದರೆ ದೈತ್ಯರಿಗೆ ಕೂಡ ಸಲಹೆಗಳನ್ನು ಕೊಡ್ತಾ ಇರ್ತಾನೆ ರಾಜನಿಗೆ ಅಂತ, ರಾಕ್ಷಸರಿಗೆ ಕೂಡ ಸಲಹೆಗಳನ್ನು ಕೊಡ್ತಾ ಇರ್ತಾನೆ ಅಂತ. ಅದೇ ಗುರುವಿನಿಂದ ಸೂಚಿತವಾಗುವ ಮಂತ್ರಿ ಆದರೆ ದೇವತೆಗಳಿಗೆ ಬೃಹಸ್ಪತಿ ಕೊಡ್ತಕ್ಕಂಥ ಸಲಹೆ, ಅವನು ದೇವರಂತೆ ಬಾಡುವಂಥ ಸಲಹೆಗಳನ್ನು ಕೊಡ್ತಾ ಇರ್ತಾನೆ ಅಂತ. ಒಂದು ದರ್ಬಾರ್ನಲ್ಲಿ, ಗ್ರಹಗಳ ದರ್ಬಾರ್ನಲ್ಲಿ ಸೂರ್ಯನ ರಾಜ, ಚಂದ್ರನ ರಾಣಿ, ಮಂಗಲ ಸೇನಾಪತಿ, ಬುಧ ಯುವರಾಜ, ಗುರುವೇ ಪುರೋಹಿತ, ರಾಜಪುರೋಹಿತ, ಶುಕ್ರ ಮಂತ್ರಿ, ಗುರುವು ಕೂಡ ಮಂತ್ರಿಯೇ. ಈ ಮಂತ್ರಿ ಮತ್ತು ಪುರೋಹಿತ ಹತ್ತಿರ ಇತ್ತು ಅವತ್ತಿನ ಕಾಲದಲ್ಲಿ. ಈಗ ದಶರಥನ ಆಸ್ಥಾನ ಅಂತ ತಗೊಂಡ್ರೆ ಅಲ್ಲಿ ವಸಿಷ್ಠರನ್ನು ಗುರು ಅಂತಲೂ ಕರೀತಾರೆ, ಸಚಿವ ಅಂತ ಕೂಡ ಕರೀತಾರೆ. ಅಂದರೆ ಅಷ್ಟ ಮಂತ್ರಿಗಳು ಅಂತ. ಅವರು ಅಷ್ಟ ಪುರೋಹಿತರು ಕೂಡ ಆಗಿದ್ರು, ಅಷ್ಟ ಮಂತ್ರಿಗಳು ಕೂಡ ಆಗಿದ್ರು ಅವರು ಅಂತ. ವಸಿಷ್ಠರು, ವಾಮದೇವರು, ಜಾಬಾರಿಗಳು, ಕಾಶ್ಯಪರು, ಕಾತ್ಯಾಯನರು, ಸುಯಜ್ಞರು, ಈ 8 ಮಂದಿ ಎರಡೂ ಕೂಡ ಹಾಕ್ಕೊಂಡಿದ್ರು ಅಂತ. ಸಚಿವ ಅಂದರೆ ಏನೋ ಸಲಹೆ ಕೊಡ್ತಕ್ಕಂಥವ್ನು, ಅಷ್ಟೇ ಅವನ ಕೆಲಸ. ಇವತ್ತಿನ ಸಚಿವರದ ರೀತಿ ಅಂದರೆ ಅವರ ಸ್ಥಾನಮಾನಗಳು ಬೇರೆ ರೀತಿ ಇದೆ. ಆದರೆ ಸಚಿವನ ಶಬ್ದಕ್ಕೆ ಮೂಲತಃ ಸಲಹೆ ಕೊಡ್ತಕ್ಕಂಥವನು ಅಂತ ಅರ್ಥ ಅಂತ. ಈ ಪರಿಕಲ್ಪನೆ ಕೂಡ ಹಾಗೆ ಇರ್ತಕ್ಕಂಥದ್ದು. ರಾಜ್ಯಪಾಲರು ರಾಜ್ಯವನ್ನು ನಡೆಸಬೇಕು. ಇವತ್ತಿನ ಕಾಲದಲ್ಲಿ ಕೂಡ ರಾಜ್ಯಪಾಲರು ರಾಜ್ಯ ನಡೆಸ್ತಕ್ಕಂಥವ್ರು, ಅವರ ಮುದ್ರೆ ಬೀಳಬೇಕು. ಆ ಶಾಸನಕ್ಕೆ ಸಿಂಧುತ್ವ ಬರಬೇಕಾದ್ರೆ ರಾಜ್ಯಪಾಲರ ಮುದ್ರೆ ಬೀಳಬೇಕು. ಅದಕ್ಕೆ
ರಾಜ್ಯಪಾಲರ ಮೂಲಕ ಹೊರಗೆ ಬರ್ತಕ್ಕಂಥದ್ದು. ಅವರಿಗೆ ಉಳಿದವರಲ್ಲಿ ಸಲಹೆ ಕೊಡ್ತಕ್ಕಂಥವ್ರು ಅಂತ, ಮುಖ್ಯಮಂತ್ರಿಯೋ ಉಳಿದ ಮಂತ್ರಿಗಳು ಸಲಹೆ ಕೊಡ್ತಕ್ಕಂಥವ್ರು ಅಂತ ಲೆಕ್ಕ ಅದು. ಆದರೆ ಅದು ಏನಾಗ್ಬಿಟ್ಟಿದೆ ಅಂದರೆ ಅವ್ರಿಗೆ ಹೆಚ್ಚು ಸ್ಕೋಪ್ ಕೊಡದೇ ಇದ್ದಿದ್ದರಿಂದ ಈಗ ರಾಜನ ಸ್ಥಾನದಲ್ಲಿ ಇದ್ದವರಿಗೆ ಅವ್ರು ಏನು ಹೇಳ್ತಾರೋ ಮಾಡಬೇಕು ಅದನ್ನಷ್ಟೇ. ಹಾಗಾಗಿ ರಬ್ಬರ್ ಸ್ಟಾಂಪ್ ಅಂತಂದು ಹೆಸರು ಬಂದುಬಿಡ್ತವ್ರಿಗೆ. ಅಷ್ಟೇ ಕೆಲಸ ಅವರದ್ದು ಅಂತ ಹೇಳಿದ್ದನ್ನು ಮಾಡುವಂಥದ್ದು. ಮೂಲಭೂತವಾಗಿ ಹೇಗೆ ಅಂದರೆ ರಾಜನ ಸ್ಥಾನ ಅದು. ರಾಜ್ಯಪಾಲ, ರಾಷ್ಟ್ರಪತಿ ಅಂದರೆ ರಾಜನ ಸ್ಥಾನ ಅದು. ಅಲ್ಲಿಂದ ಶಾಸನಗಳು ಹೊರಗೆ ಬರ್ತಕ್ಕಂಥದ್ದು, ಅವರ ಮೂಲಕ ಹೊರಗೆ ಬರ್ತಕ್ಕಂಥದ್ದು, ಇವರೆಲ್ಲ ಸಲಹೆ ಕೊಡ್ತಕ್ಕಂಥವ್ರು. ಇನ್ನು ಮುಂದೆ ಕೆಲವು ವಿಷಯಗಳು ನೋಡೋಣ, ಮುಂದಿನ ವಿಷಯಗಳು ನೋಡೋಣ. ಈ ಗ್ರಹಗಳು ದೇವತೆಗಳನ್ನು ಸೂಚನೆ ಮಾಡ್ತಾರೆ. ಈಗ ದೈವಜ್ಞರು ಸೂಚನೆ ಕೊಡೋದುಂಟು, ನಿಮಗೇನು ಶಿವಕೋಪ ಇದ್ದಾಗಿದೆ ಅಂತ, ಈಶ್ವರನ ಸೇವೆ ಮಾಡಿ ಒಳ್ಳೆಯದಾಗ್ತದೆ ಅಂತ ಹೇಳೋದುಂಟು ಅಲ್ವಾ. ಅಮ್ಮನವ್ರ ತೊಂದರೆ ಇದೆ, ಹೋಗಿ ಅಮ್ಮನವ್ರ ಸೇವೆ ಮಾಡಿ ಅಂತ ಹೇಳೋದೆಲ್ಲ ಉಂಟು. ಹೇಗೆ ಹೇಳ್ತಾರೆ ಅವರು ಅಂದರೆ ಇದೇ ಭಾಷೆ ಅಂತ, ಗ್ರಹಗಳ ಭಾಷೆ. ನೋಡಿ ಇಲ್ಲಿದೆ ನೀವು, ಅರ್ಕ ಶಂಭುರುದಾಹೃತ. ಸೂರ್ಯ ಅಂದರೆ ಶಿವ, ಸಹಜವಾಗಿ ಚಂದ್ರ ಅಂದರೆ ಪಾರ್ವತಿ ಅಂತ, ದುರ್ಗೆ. ಕುಜ ಅಂದರೆ ಅವನು ಎರಡೂ ಆಗ್ತಾನೆ. ಅವನು ಹೀಗೆ ಪುರುಷ ದೇವತೆಯೂ ಆಗ್ತಾನೆ, ಹಾಗೆ ಸ್ತ್ರೀ ದೇವತೆಯೂ ಆಗ್ತಾನೆ. ಕೆಲವು ಬಾರಿ ಅವನು ಸುಬ್ರಹ್ಮಣ್ಯ, ಭೈರವ ಈ ರೂಪಗಳಲ್ಲಿರ್ತಾನೆ, ಕೆಲವು ಬಾರಿ ಕಾಳಿ ಚಾಮುಂಡಿ ರೂಪದಲ್ಲೂ ಇರ್ತಾನೆ. ಈ ರಾಶಿಗಳಲ್ಲಿ ಈಗ ಸಮ ಮತ್ತು ಓಜ ಮತ್ತು ಯುಗ್ಮ ಅಂತ ಕರೀತಾರೆ. ಅಂದರೆ ಈಗ ಸಮ ವಿಷಮ ಅಂತ ಹೇಳೋದಿಲ್ವಾ, ಸರಿ ಬೆಸ ಅಂತ ಹೇಳೋದಿಲ್ವಾ. ಈಗ ಮೇಷರಾಶಿ ಒಂದನೇದಲ್ವಾ, ಅದು ಬೆಸ. ಅದು ವೃಷಭ ಎರಡು ಅಲ್ವಾ, ಎರಡು ಸಮ, ಸರಿ ಬೆಸ, ಸರಿ ಬೆಸ ನೋಡಿ. ಮಿಥುನ ಮೂರು ಅಲ್ವಾ, ಮಿಥುನ ಅಂದರೆ ಸರಿಯೋ ಬೆಸವ. ಕರ್ಕ, ಕನ್ಯಾ ಹೆಂಗೆ ಅದು, ಮೀನ 12ನೇ ರಾಶಿ ಮೀನ ಅಂದರೆ 12 ಅಂದರೆ ಸಮ ಅಂತ. ಧನು ತಲೆ ಖರ್ಚು ಮಾಡಿ ಇಲ್ಲ, ಧನು ಎಷ್ಟನೇ ರಾಶಿ ಲೆಕ್ಕ ಹಾಕಿ, 9ನೇ ರಾಶಿ ಧನು ಅಂದರೆ 9 ಬೆಸ ಅಂತ. ಈ ಬೆಸ ರಾಶಿಗಳಲ್ಲಿದ್ದರೆ ಈ ಕುಜ ಸ್ತ್ರೀ ದೇವತೆ ರೂಪ ತಾಡ್ತಾನೆ ಅಂತ, ಅದಕ್ಕೆ ಹೇಳಿದ್ದು ಅದನ್ನು. ಬೆಸ ರಾಶಿಗಳದ್ದು ಪುರುಷ ದೇವತೆ ಅವನು ಸುಬ್ರಹ್ಮಣ್ಯ, ಸಮರಾಶಿಗಳಲ್ಲಿ ಬಂದು ಸ್ತ್ರೀ ದೇವತೆ ಅಂತ, ಕಾಳಿ ಚಾಮುಂಡಿ ಆ ರೂಪವನ್ನು ತಾಳ್ತಾನೆ ಅವನು ಅಂತ. ಯುಗ್ಮ ರಾಶಿಗಳು ಮತ್ತು ಓಜ ರಾಶಿಗಳು ಅಂತ ಕರೀತಾರೆ. ಅದೇ ಬೆಸ ಮತ್ತು ಸರಿ ಮತ್ತು ಬೆಸ, ಅದಕ್ಕೆ ಆ ಶಬ್ದ ಬಳಸ್ತಕ್ಕಂಥದ್ದು. ಹಾಗಾಗಿ 1, 3, 5 ಈ ರಾಶಿಗಳಲ್ಲಿ ಬಂದರೆ ಅವನು ಸುಬ್ರಹ್ಮಣ್ಯ. ಅದೇ 2, 4, 6 ಈ ರಾಶಿಗಳಲ್ಲಿ ಬಂದರೆ ಅವನು ಕಾಳಿ ಚಾಮುಂಡಿ. ಸ್ವಲ್ಪ ಉಗ್ರ ಸ್ವಭಾವದ ದೇವತೆ ಅಂತ ಸೂಚನೆ ಮಾಡ್ತಾನೆ ಕುಜ, ತೀಕ್ಷ್ಣ ಸ್ವಭಾವದ ದೇವತೆ, ಅದನ್ನು ಸೂಚನೆ ಮಾಡ್ತಾನೆ ಅಂತ. ಹಾಗೆ ಗುರು ಅಂದರೆ ಮಹಾವಿಷ್ಣು, ಜೀವೋ ಮಹಾವಿಷ್ಣು ಅಂತ. ಶುಕ್ರ ಲಕ್ಷ್ಮಿ, ಗಣಪತಿಯನ್ನು ಕೂಡ ಸೂಚನೆ ಮಾಡ್ತಾನೆ ಶುಕ್ರ. ಹಾಗಾಗಿ ಈ ದೈವಜ್ಞರು ಗಣಹೋಮ ಮಾಡಿ ಅಂತ ಹೇಳ್ತಾರಲ್ಲ, ಈ ಪಟ್ಟಿಯಲ್ಲಿ ಬರೆದಿರ್ತದೆ ನೋಡಿ, ಗಣಹೋಮ ಆಗಬೇಕು ನಿಮ್ಮದೊಂದು ಅಂತ. ಏನೋ ಶುಕ್ರನದ ವ್ಯತ್ಯಾಸ ಕಂಡಿದೆ ಅಂತ ಅರ್ಥ ಅವರಿಗೆ ಅದಕ್ಕೆ, ಅಥವಾ ಕೇತುವಿನದ್ದು ಏನೋ ವ್ಯತ್ಯಾಸ ಕಂಡಿದೆ ಅಂತ ಅರ್ಥ ಅದಕ್ಕೆ ಅಂತ. ನಾಗದೋಷ ಅಂತ ಹೇಳ್ತಾರಲ್ಲ, ರಾಹು ಎಲ್ಲ ವಿಷಮವಾಗಿ ಬಂದರೆ ಅವರು ಅದನ್ನು ಹೇಳ್ತಾರೆ, ನಾಗದೋಷ ಇದೆ ನಿಮಗೆ ಅಂತ ಹೇಳ್ತಾರೆ. ನಾಗ ಅನುಗ್ರಹ ಇದೆ ಅಂತ ಹೇಳಿದ್ದು ಭಾಳ ಕಡಿಮೆ ಅಲ್ವಾ, ಅದು ಅಷ್ಟೇ ಇರ್ತದೆ. ಪಾಪ ಅವರು ಡಾಕ್ಟ್ರ್ ಕೆಲಸ ಏನೋ ದೋಷ ಹೇಳುವಂಥದ್ದು, ಡಾಕ್ಟ್ರು ಗುಣವನ್ನು ಹೇಳ್ತಾರಾ, ಸ್ಕ್ಯಾನ್ ಮಾಡಿ ನಿಮಗೆ ಏನೇನು ಸರಿ ಇದೆ ಅಂತ ಹೇಳ್ತಾರೆ, ಏನೇನು ತೊಂದರೆ ಇದೆ ಅಂತ ಹೇಳ್ತಾರೆ. ನಿಮಗೆ ತಪಾಸಣೆ ಇರೋದೇ ದೋಷಗಳನ್ನ ಹುಡುಕೋ ಸಲುವಾಗಿ, ದೈವಜ್ಞರು ಇರೋದು ಕೂಡ ಅದೇ ಸಲುವಾಗಿ, ದೋಷಗಳನ್ನ ಹೇಳುವ ಸಲುವಾಗಿ ಇರ್ತಕ್ಕಂಥದ್ದು ಅವರು ಅಂತ. ಹಾಗೆ ಶನಿ ಶಾಸ್ತ, ಶಾಸ್ತ್ರ ಅಂದರೆ ಅಯ್ಯಪ್ಪ, ಅಥವಾ ಶಾಸ್ತಾರ ಶಾಸ್ತ ಈ ಶಬ್ದಗಳನ್ನು ಬಳಸೋದುಂಟು, ದೇವಸ್ಥಾನಗಳಲ್ಲಿ ಇರ್ತದೆ ಅಷ್ಟು. ಅದು ಇದು ಶನಿಯಿಂದ ಸೂಚಿತವಾಗ್ತಕ್ಕಂಥದ್ದು. ಶಿವನ ಗಣಗಳನ್ನು ಸೂಚನೆ ಮಾಡ್ತಾನೆ ಈ ಶನಿ ಅಂತ. ಈ ಸೂರ್ಯನ ಮಗ ಅಲ್ವಾ ಶನಿ, ಸೂರ್ಯ ಅಂದರೆ ಶಿವ, ಸೂರ್ಯನ ಮಗ ಅವನ ಅಂಶ ಅಂತ, ಶಿವನ ಅಂಶ, ಶಿವನ ಗಣಗಳು ಅದನ್ನು ಸೂಚನೆ ಮಾಡ್ತಾನೆ.
ಆಂಜನೇಯನನ್ನು ಕೂಡ ಶನಿಯ ಸೂಚನೆ ಮಾಡ್ತಾನೆ. ಆಂಜನೇಯನ ಉಪಾಸನೆ ಹೇಳ್ತಾರೆ ಎಷ್ಟೋ ಬಾರಿ. ಶನಿ ದೋಷ ಪರಿಹಾರಕ್ಕೆ ಆಂಜನೇಯನ ಸೇವೆ ಹೇಳ್ತಾರೆ. ಕಾರಣ ಏನಂದರೆ ಹತ್ತಿರ ಇದೆ ಅಂತ. ಈ ರಾಮನ ಜಾತಕದಲ್ಲಿ ಶನಿಯ ಮೂಲಕವಾಗಿ ಆಂಜನೇಯ ಸೂಚಿತವಾಗಿ ತುಂಬ ಇಡೀ ಜಾತಕವನ್ನು ನಿರೂಪಣೆ ಮಾಡ್ಬೋದು ಅಂತ. ಆ ಜಾಗದಲ್ಲಿ ಇದ್ದಾನೆ ಅವನು ಅಂತ, ಶನಿ ಎಲ್ಲಿ ಅಂತ. ಬಣ್ಣಗಳು ನಿಮ್ಗೆ ಅರ್ಥ ಆಗತ್ತಾ ನೋಡಿ. ಸೂರ್ಯ ಅಂದರೆ ರಕ್ತಶ್ಯಾಮ. ರಕ್ತಶ್ಯಾಮ ಅಂದ್ರೆ ಏನು? ಕೆಂಪು ಸ್ವಲ್ಪ ಕಪ್ಪು ಸೇರಿದೆ ಅಂತ, ತಿಳಿಗಪ್ಪು ಸೇರಿದೆ ಅಂತ, ಕಡುಗಪ್ಪು ಅಲ್ಲ, ಮಸಿಕೆಂಡದ ಕಪ್ಪಲ್ಲ, ಮೋಡದ ಕಪ್ಪು ಅಂತ. ಹಾಗಾಗಿ ಕೆಂಪಿಗೆ ಸ್ವಲ್ಪ ಕಪ್ಪು ಸೇರಿದೆ ಅಂತ. ಪಾಟಲ ಪುಷ್ಪ ಅಂತ ಹೇಳ್ತಾರೆ, ಅದು ಇದೇ ಬಣ್ಣದ್ದು ಅಂತ. ಆ ಬಣ್ಣ ಸೂರ್ಯನದ್ದು ಅಂತ. ಹಾಗಾಗಿ ಒಬ್ಬನ ಒಂದು ವಸ್ತುವಿನ ವ್ಯಕ್ತಿಯ ಬಣ್ಣ ನಿಶ್ಚಯ ಮಾಡಬೇಕಾದ್ರೆ ಇದನ್ನೆಲ್ಲ ಬಳಸ್ಕೊಳ್ತಾರೆ ಅಂತ. ಚಂದ್ರ ಗೌರವರ್ಣ. ಗೌರವರ್ಣ ಅಂದ್ರೆ ಗೊತ್ತಾ ನಿಮಗೆ? ಚಂದ್ರ ಗುರು ಇಬ್ಬರು ಗೌರವರ್ಣ. ಇವತ್ತು ಬೇರೆ ವರ್ಣಗಳು ಏನು ನಮ್ಮ ಕನ್ನಡ ಭಾಷೆಯಲ್ಲಿ ಚಾಲ್ತಿಲಿದೆ ಆದರೂ ಕೂಡ ಈ ಶಬ್ದ ತುಂಬ ಚಾಲ್ತಿಲಿದೆ. ನೀವು ಅಡ್ವರ್ಟೈಸ್ಮೆಂಟ್ಗಳಿಗೆ ಹೋಗ್ಬೇಕು ನೀವು, ಗೌರವರ್ಣದ ತ್ವಚೆ ಅಂತ ಅಲ್ವಾ? ಈ ಫೇರ್ ಕಾಂಪ್ಲೆಕ್ಷನ್ ಅಂತ ಹೇಳ್ತಾರಲ್ಲ, ಫೇರ್ ಗೌರ ಅಂದರೆ ಅದು ಅಂತ. ಚಂದ್ರ ಗುರುಗಳ ಬಣ್ಣ ಅದು ಅಂತ. ಬಿಳಿ ಬಣ್ಣವೇ ಸ್ವಲ್ಪ ಹೊಂಬಣ್ಣ ಸೇರಿದೆ, ಸ್ವಲ್ಪ ಹಳದಿ ಬಣ್ಣ ಸೇರಿದೆ. ಲಕ್ಷ್ಮಣನ ಬಣ್ಣ ಅದು. ರಾವಣನಿಗೆ ಅವನ ದೂತರು ಗುಪ್ತಚರರು ರಾಮನ ಸೇನೆ ಪರಿಚಯ ಮಾಡಿಸ್ತಾರೆ. ರಾವಣ ತನ್ನ ಅರಮನೆಯ ಗೋಪುರದ ಮೇಲೆ ನಿಂತ್ಕೊಂಡಿದ್ದಾನೆ. ರಾಮನ ಸೇನೆ ಎಲ್ಲೇ ಸಮುದ್ರದ ಈ ಕಡೆ ಬಂದು ಬಿಡ್ಬಿಟ್ಟಿದೆ. ಇಲ್ಲಿಂದೇ ತೋರಿಸ್ತಾರೆ, ಎಲ್ಲ ಕಪಿಗಳ ಪರಿಚಯ ಮಾಡಿಸ್ತಾರೆ. ರಾಮ ಲಕ್ಷ್ಮಣರ ಪರಿಚಯ ಮಾಡಿಸ್ತಾರೆ. ರಾಮ ಲಕ್ಷ್ಮಣರ ಪರಿಚಯ ಮಾಡಿಸ್ಬೇಕಾದ್ರೆ ರಾಮನನ್ನು ಶ್ಯಾಮಲ ವರ್ಣ ಅಂತ ಪರಿಚಯ ಮಾಡಿಸ್ತಾರೆ. ಮೋಡದ ಬಣ್ಣ ಅವನದ್ದು, ರಾಮನದ್ದು. ನೀಲಿ ಬಣ್ಣ ಅಲ್ಲ, ಮೋಡದ ಬಣ್ಣ ಅಂತ. ಮೇಘಶ್ಯಾಮ ರಾಮ ಅಂತ. ಅದಾಗಿ ರಾಮನ ಬಗ್ಗೆ ಪೂರ್ತಿ ನಿರೂಪಣೆ ಮಾಡಿ ಲಕ್ಷ್ಮಣನ ಬಗ್ಗೆ ಹೇಳುವಾಗ ಇದು ಹೀಗೆ, ಅವನು ಹೇಗಿದ್ದಾನೆ ಇವನು ಹಾಗೆ ಇದ್ದಾನೆ, ಬಣ್ಣ ಒಂದು ಬೇರೆ ಅಂತ. ಯಾವ ಬಣ್ಣ? ಗೌರವರ್ಣ ಲಕ್ಷ್ಮಣನದ್ದು ಅಂತ. ರಾಮನದ್ದು ಶ್ಯಾಮಲ ವರ್ಣವಾದರೆ ಲಕ್ಷ್ಮಣನದ್ದು ಗೌರವರ್ಣ ಅಂತ. ಹೊಂಬಣ್ಣ ಬಿಳಿ ಬಣ್ಣ ಸೇರಿದೆ ಅಂಥದ್ದೊಂದು ಬಣ್ಣ ಅದು. ಹಾಗಾಗಿ ಚಂದ್ರ ಗೌರವರ್ಣ, ಕುಜ ರಕ್ತಗೌರ. ರಕ್ತಗೌರ ಅಂದರೆ ಕೆಂಪಿಗೆ ಗೌರ ಬಣ್ಣ ಬೆರೆಸಿ ಯಾವ ಬಣ್ಣ ಬರುತ್ತೆ ನೋಡಿ, ಆ ಕೆಂಪು ಸ್ವಲ್ಪ ತಿಳಿ ಆಗ್ತದೆ ಅಂತ, ತಿಳಿಗಂಪಾಗ್ತದೆ ಅದು ಅಂತ. ಆ ಬಣ್ಣ ಅವನದ್ದು ಅಂತ. ನಿಮಗೆ ಇಲ್ಲಿ ಹೆಣ್ಮಕ್ಳಿಗೆ ಹೆಚ್ಚು ಅರ್ಥ ಆಗ್ಬೋದು. ಅದರ ತುಂಬ ಬಣ್ಣಗಳನ್ನ ಅದರ ನಿರೂಪಣೆ ಅವ್ರಿಗೆ ಗೊತ್ತಿರ್ತದೆ ಹೆಚ್ಚಾಗಿ. ಗಂಡಸರಿಗೆ ಅಷ್ಟೆಲ್ಲ ಗೊತ್ತಾಗ್ತದೆ, ನಮ್ಗೆ ಧೈರ್ಯ ಇಲ್ಲ. ಬುಧ ಹಸಿರು. ಬುಧ ಹಸಿರು. ಈ ದೇವತೆಗಳಲ್ಲಿ ಬುಧನ ಬಗ್ಗೆ ನಾವು ಹೇಳಿಲ್ವಾ? ದೇವತೆಗಳ ಪೈಕಿಯಲ್ಲಿ ಬುಧ ಅವತಾರ ವಿಷ್ಣು ಅಂತ. ಈಗ ರಾಮನನ್ನು ಕೃಷ್ಣನನ್ನು ಚಿಂತನೆ ಮಾಡೋದಾದರೆ ಬುಧನಿಂದ ಚಿಂತನೆ ಮಾಡ್ತಾರೆ ಅಂತ. ಅವತಾರ ವಿಷ್ಣು, ವಿಷ್ಣುವನ್ನು ಮಹಾವಿಷ್ಣುವನ್ನು ಗುರುವಿನಿಂದ ಚಿಂತನೆ ಮಾಡಿದರೆ, ಈಗ ರಾಮದೇವರು ಚಿಂತನೆ ಮಾಡಬೇಕು ಅಂದರೆ ಬುಧನಿಂದ ಚಿಂತನೆ ಮಾಡಬೇಕು. ಗೋಪಾಲಕೃಷ್ಣ ಬುಧನಿಂದ ಚಿಂತನೆ ಮಾಡಬೇಕು. ಅವತಾರ ವಿಷ್ಣುವನ್ನು ಹೇಳ್ತಾನೆ. ಬಿಟ್ಟು ಹೋಗಿತ್ತು, ಅದನ್ನು ಪುನಃ ನೆಟ್ ಮಾಡಿಕೊಟ್ವು. ಶುಕ್ರ ಹೆಚ್ಚು ಬಿಳುಪಲ್ಲ, ಹೆಚ್ಚು ಕಪ್ಪಲ್ಲ ಅಂತ ಬಣ್ಣವಂತೆ. ಶನಿ ಪಕ್ಕಾ ಕಪ್ಪು. ಕಪ್ಪು ಅಂದರೆ ಅಯ್ಯಪ್ಪನ ಕಪ್ಪು ಅಂತ. ಈಗ ಶಬರಿಮಲೆಗೆ ಹೋಗುವವರು ಯಾವ ಬಣ್ಣದ ಬಟ್ಟೆ ಧರಿಸಿರ್ತಾರೆ ನೋಡಿ, ಸಂಬಂಧ ನೋಡಿ. ಅಯ್ಯಪ್ಪನನ್ನು ಸೂಚನೆ ಮಾಡುವ ಗ್ರಹ ಯಾವುದು? ಶನಿ ಸೂಚನೆ ಮಾಡುವ ಬಣ್ಣ ಯಾವುದು? ಹಾಗಾಗಿ ನೋಡಿ, ಕಪ್ಪು ಬಟ್ಟೆ ಹಾಕೊಂಡು ಹೋಗ್ತಕ್ಕಂಥದ್ದು ಶಬರಿಮಲೆಗೆ ಹೋಗುವಾಗ ಅವನಿಗೆ ಪ್ರಿಯ ಅದು ಎಂಬ ಕಾರಣಕ್ಕೆ. ಹಾಗೆ ವಸ್ತ್ರಗಳು ಅಂತ ತಗೊಂಡ್ರೆ ರವಿ ದಪ್ಪ ಬಟ್ಟೆ ಸೂಚನೆ ಮಾಡ್ತಾನಂತೆ. ಚಂದ್ರ ಇನ್ನೂ ಉಪಯೋಗ ಮಾಡದೇ ಇರುವಂಥ ಬಟ್ಟೆ ಸೂಚನೆ ಮಾಡ್ತಾನಂತೆ. ಹೊಸ ಬಟ್ಟೆ, ಇನ್ನು ತೊಳೆದೇ ಇರತಕ್ಕಂಥದ್ದು, ಇನ್ನು ಉಪಯೋಗ ಮಾಡದೇ ಇರತಕ್ಕಂಥದ್ದು ಅಂಥದ್ದನ್ನು. ಕುಜ ಸುಟ್ಟ ಬಟ್ಟೆಯನ್ನು ಸೂಚನೆ ಮಾಡ್ತಾನೆ. ಕುಜ ಅಂದರೆ ಬೆಂಕಿ ಅಂತ ಹೇಳಿದ್ವಲ್ಲ ನಿಮಗೆ. ಪಂಚಭೂತಗಳಲ್ಲಿ ಕುಜ ಯಾವುದು? ಅಗ್ನಿ ಅಂತ. ಹಾಗಾಗಿ ಕುಜ ಸೂಚನೆ ಮಾಡುವ ಬಟ್ಟೆ ಅಂದರೆ ಅದೆಲ್ಲ ಸುಟ್ಟಿದೆ ಅಂತ ಅರ್ಥ ಸ್ವಲ್ಪ. ಅದು ಬುಧನದ್ದು ಮಧ್ಯ
ಹೊಸತಲ್ಲ, ಹಳತಲ್ಲ, ವಿಪರೀತ ಬೆಲೆ ಬಾಳುವಂಥದ್ದಲ್ಲ, ತೀರಾ ಯಾವುದಕ್ಕೂ ಉಪಯೋಗ ಇಲ್ಲ ಅಂತಲ್ಲ, ಯಾವ ದೃಷ್ಟಿಯಿಂದ ನೋಡ್ರೆ ಮಧ್ಯ ಅಂತ ಕಾಣಬೇಕು ಅಂಥ ಬಟ್ಟೆಯನ್ನು ಬುಧ ಸೂಚನೆ ಮಾಡಿದರೆ, ಗುರು ದೃಢವಾದ ಬಟ್ಟೆಯನ್ನು ಸೂಚನೆ ಮಾಡ್ತಾನೆ. ಸುಲಭವಾಗಿ ಹರಿಯುವಂಥದ್ದಲ್ಲ, ದೃಢವಾದ ಬಟ್ಟೆಯನ್ನು ಗುರು ಸೂಚನೆ ಮಾಡ್ತಾನೆ. ಬಟ್ಟೆ ಮಾತ್ರ ಅಲ್ಲ, ಒಂದು ಮನೆ ಚಿಂತನೆ ಮಾಡಿದ್ರು ಕೂಡ ಗುರು ತುಂಬ ದೃಢವಾದ ಮನೆ, ಜೀವೇ ದೃಢಂ ಮಂದಿರಂ, ಆ ಕಟ್ಟಡ ತುಂಬ ಗಟ್ಟಿಯಾಗಿರುವಂಥ ಕಟ್ಟಡ ಅಂಥದ್ದು ಅಂತ. ಶುಕ್ರ ಸಾಲಂಕೃತವಾದ ಬಟ್ಟೆಯಲ್ಲಿ ಕಸೂತಿ ಇರಬೇಕು. ಶುಕ್ರ ಅಂದರೆ ಹಾಗೆ, ಶುಕ್ರನ ಸ್ವಭಾವ ಅಂಥದ್ದು, ಸ್ವಲ್ಪ ನಾಟಕ, ಅಭಿನಯ, ಅಲಂಕಾರ ಇಂಥದ್ದೆಲ್ಲ ಶುಕ್ರನಿಂದ ಸೂಚಿತವಾಗ್ತಕ್ಕಂಥದ್ದು. ಹಾಗಾಗಿ ಒಂದು ಬಟ್ಟೆ ಶುಕ್ರನಿಂದ ಚಿಂತನೆ ಮಾಡಬೇಕು ಅಂದರೆ ಆ ಬಟ್ಟೆಗೆ ಕಸೂತಿ ಇದೆ, ಆ ಬಟ್ಟೆಗೆ ಅಲಂಕಾರ ಇದೆ, ಆ ಬಟ್ಟೆಗೆ ಏನೋ ಮೆರುಗಿದೆ ಅಂತ, ಏನೋ ಶೋಭೆ ಇದೆ ಅಂತ, ವಿಶೇಷವಾಗಿರ್ತಕ್ಕಂಥದ್ದು, ಎಂಬ್ರಾಯ್ಡ್ರಿ ಅಂಥದ್ದಿದೆ ಅಂತ, ಅದು ಶುಕ್ರ ಅಂತ. ಶನಿ ಹಳೆಯ ಬಟ್ಟೆ, ಹರಿದು ಹೋಗಿದ್ದು, ಮಾಸಿದ್ದು. ಹಾಗಾಗಿ ಸೀತೆ ಅಶೋಕವನದಲ್ಲಿ ಎಂಥ ಬಟ್ಟೆ ಉಟ್ಕೊಂಡಿದ್ಲು ಅಂದರೆ ಮಾಸಿ ಹೋಗಿತ್ತು ಬಟ್ಟೆ, ಅದು ಮಲಿನವಾಗಿತ್ತು. ಯಾಕೆಂದರೆ ರಾಮನ ಜಾತಕದಲ್ಲಿ ಸೀತೆಯನ್ನು ಸೂಚಿಸುವ ಚಂದ್ರನಿಗೆ ಶನಿ ದೃಷ್ಟಿ ಇದೆ. ಆ ಚಂದ್ರನನ್ನು ಶನಿ ನೋಡ್ತಾನೆ. ಚಂದ್ರನದ್ದು ಗೌರವರ್ಣವೇ ಹೌದು, ಹೊಂಬಣ್ಣವೇ ಹೌದು. ಆದರೆ ಶನಿ ನೋಡೋದ್ರಿಂದ ಎಲ್ಲೋ ಜೀವನದ ಒಂದು ಕಾಲಘಟ್ಟದಲ್ಲಿ ಅವಳು ಹಳೆಯ ಬಟ್ಟೆಯನ್ನು, ಮಾಸಿ ಹೋದ ಬಟ್ಟೆಯನ್ನು, ಚುರ್ಪ ಹರಿದ್ರೂ ಹರಿದಿರ್ಬೋದು, ಅದನ್ನು ಉಟ್ಕೊಂಡು ಕಾಲ ಕಳೀತಾ ಇದ್ಲು ಅಂತ ಅದನ್ನು ಸೂಚನೆ ಮಾಡುತ್ತೆ ಅದು ಅಂತ. ಇನ್ನು ರತ್ನಗಳು, ಈ ರತ್ನಗಳು ತುಂಬ ಮುಖ್ಯ. ಯಾಕೆಂದರೆ ಶನಿ ಕೋಪ ಇದೆ ಅಂದರೆ ಸಂಬಂಧಪಟ್ಟ ರತ್ನವನ್ನು ದಾನ ಮಾಡಿ ಅಂತ ಹೇಳ್ತಾರೆ, ಅಥವಾ ಧಾರಣೆ ಮಾಡಿ ಅಂತ ಹೇಳ್ತಾರೆ, ಪೂಜೆ ಮಾಡಿ ಅಂತ ಹೇಳ್ತಾರೆ. ಆ ರತ್ನಗಳನ್ನು ಪೂಜೆ ಮಾಡಿದಾಗ ಆ ಗ್ರಹಗಳಿಗೆ ಸಮಾಧಾನ ಆಗುವಂಥದ್ದು, ಆ ದೋಷಗಳು ಪರಿಹಾರವಾಗುವಂಥದ್ದು ಅಂತ. ಹಾಗಾಗಿ ಒಂದೊಂದೇ ಗ್ರಹದ ರತ್ನಗಳನ್ನು ಗಮನಿಸಿ. ಸೂರ್ಯ ಅಂದರೆ ಮಾಣಿಕ್ಯ, ರಕ್ತಶ್ಯಾಮ ಅಂತ ಹೇಳಿದ್ವು ಅಲ್ವಾ, ಸ್ವಲ್ಪ ಕೆಂಪು ಬಣ್ಣದ ಒಂದು ಮುತ್ತು, ಅದು ಒಂದು ರತ್ನ, ಅದು ಮಾಣಿಕ್ಯಂ ತರಣೆ. ಸೂರ್ಯ ಅಂದರೆ ಮಾಣಿಕ್ಯ, ಚಂದ್ರ ಅಂದರೆ ಮುತ್ತು. ಚಂದ್ರನದೇ ಬಣ್ಣ ಅದು. ಮುತ್ತು ಯಾವ ಬಣ್ಣ ಇರುತ್ತೆ? ಹಸಿರು ಬಣ್ಣ ಇರುತ್ತೆ, ಮುತ್ತು ಬಿಳಿ ಬಣ್ಣ ಇರುತ್ತೆ, ಚಂದ್ರನಿಗೆ ಹತ್ತಿರ ಸ್ವಲ್ಪ ಅದು. ಕುಜ ಅಂದರೆ ಹವಳ, ಹವಳದ ಬಣ್ಣ ಯಾವುದು? ಕೆಂಪು. ಆದರೆ ಕಡುಗೆಂಪು ಅಂತಲ್ಲ, ಅದು ರಕ್ತದ ಕೆಂಪಲ್ಲ, ಅದು ಸ್ವಲ್ಪ ಬಿಳಿ ಸೇರಿದೆ ಅದರಲ್ಲಿ ಅಂತ. ಹವಳ ಚಂದ್ರ ಅಂದರೆ. ಬುಧ ಅಂದರೆ ಪಚ್ಚೆ, ಹಸಿರು ಅದು. ಗುರು ಅಂದರೆ ಪುಷ್ಯರಾಗ. ಪುಷ್ಯರಾಗ ಮಣಿಯ ಬಣ್ಣ ಯಾವುದು ಅಂದರೆ ಈ ಬಿಳಿ ಬಣ್ಣಕ್ಕೆ ಸ್ವಲ್ಪ ಹೊಂಬಣ್ಣ ಸೇರಿರಬೇಕು. ಕನಕ ಪುಷ್ಯರಾಗ ಅಂತ ಸಿಗ್ತದೆ. ಕನಕ ಪುಷ್ಯರಾಗ ಅಂದರೆ ಹೊಂಬಣ್ಣದಲ್ಲೇ ಇರ್ತದೆ. ಅದು ಅಂದರೆ ಹೊಂಬಣ್ಣ ಅಂದರೆ ಪೂರ್ತಿ ಚಿನ್ನ ಅಂತಲ್ಲ, ಅದೇ ಗೌರವರ್ಣ ಅಂತ. ಹೊಂಬಣ್ಣ ಮತ್ತು ಬಿಳಿ ಬಣ್ಣ ಸೇರಿರ್ತಕ್ಕಂಥದ್ದು. ಶುಕ್ರನಿಗೆ ವಜ್ರ, ಶನಿಗೆ ನೀಲ, ಅವನ ಬಣ್ಣ ಅದು. ಈ ರತ್ನಗಳನ್ನು ಪೂಜೆ ಮಾಡಿದಾಗ, ಈ ರತ್ನಗಳನ್ನು ಧಾರಣೆ ಮಾಡಿದಾಗ, ಈ ರತ್ನಗಳನ್ನು ಕೈ ಎತ್ತಿ ಕೊಟ್ಟಾಗ ಆ ಗ್ರಹಗಳ ದೋಷ ಶಮನ ಆಗುವಂಥದ್ದು ಅಂತ. ಇನ್ನು ಕೊನೆಯದಾಗಿ ಗ್ರಹಗಳು ಸೂಚಿಸ್ತಕ್ಕಂಥ ಆಕೃತಿಗಳು. ಈಗ ಲಗ್ನದ ಮೇಲೆ ಶನಿಯ ಪ್ರಭಾವ ತುಂಬ ಇದೆ ಅಂತ ಅಂದ್ಕೊಳ್ಳಿ. ಅವ್ರು ಹೇಗಿರ್ತಾರೆ ಗೊತ್ತಾ? ಸಪೂರ ಉದ್ದ ಇರ್ತಾರೆ ಅವರು. ತುಂಬ ಉದ್ದ ಇದ್ದು ಸಪೂರ ಇದ್ದರೆ ಅದು ಶನಿ. ಅಂದರೆ ಶರೀರವನ್ನು ಸೂಚನೆ ಮಾಡ್ತಕ್ಕಂಥ ಭಾವದ ಮೇಲೆ ಶನಿಯ ಪ್ರಭಾವ ತುಂಬ ಬಿದ್ದಿದೆ ಅಂತ. ಸೂರ್ಯ ಆದರೆ ಚೌಕ ಆಗ್ತಾರೆ ಅವರು. ಅದೇ ಮಂಗಲ ಆದರೆ ಗಿಡ್ಡ ಆಗ್ತಾರೆ ಅವರು. ಮಂಗಲ ಹೆಚ್ಚು ಎತ್ತರ ಅಲ್ಲ. ಚಂದ್ರ ಆದರೆ ವೃತ್ತ ಆಗ್ತಾರೆ ಅವರು, ವೃತ್ತಾಕಾರ ಅಂತ. ವೃತ್ತಾಕಾರ ಅಂದರೆ ಪೂರಿ ಥರ ಅಂತ ಅಂದ್ಕೊಳ್ಬೇಡಿ, ತುಂಬ ದಪ್ಪ 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 ದಪ್ಪಾಗಿ ಪೂರಿ ಆ ಥರ ಅಲ್ಲ. ತನು ವೃತ್ತ ಅಂದರೆ ಚಿಕ್ಕ ವೃತ್ತ ಅದು ಅಂತ. ಗುಂಡು ಗುಂಡಗಿರ್ತಾರೆ, ಆದರೆ ತುಂಬ ದಪ್ಪ ಅಲ್ಲ. ಅದೇ ಗುರು ಬಂದರೆ ಅವನು ಎತ್ತರ ಆಗ್ತಾನೆ, ದಪ್ಪ ಆಗ್ತಾನೆ ತುಂಬ. ಅವನು ಪೀನವನ್ನು ತೋರಾಶ್ಚ ಬೃಹತ್ ಶರೀರ. ಗುರುವಿನ ಪ್ರಭಾವ ಎಲ್ಲೆಲ್ಲಿ ಬರ್ತದೋ ಅದೆಲ್ಲ ಹಿರಿದಾಗ್ತದೆ ಅಂತ. ಗುರು ಅಂದರೆ ಹಿರಿದು ಅಂತ, ಗುರು ಅಂದರೆ ದೊಡ್ಡದು ಅಂತ. ಈಗ ಮನಸ್ಸಿಗೆ ಬಂದರೆ ಗುರು ತುಂಬ ದೊಡ್ಡ ಮನಸ್ಸು ಬರ್ತದೆ ಅವನಿಗೆ. ವ್ಯಯಕ್ಕೆ ಗುರು ಬಂದರೆ ತುಂಬ ಖರ್ಚು ಮಾಡ್ತಾನೆ ಅವನು. ವ್ಯಯಸ್ಥಾನವನ್ನು ಗುರು
ನೋಡಿದರೆ ಗುರು ಅಲ್ಲಿ ಬಂದು ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನೆ ಅವನು, ಆದರೆ ಒಳ್ಳೆಯದಕ್ಕೆ, ಕೆಟ್ಟದಕ್ಕಲ್ಲ ಅಂತ. ಸದ್ವ್ಯಯ ಆದರೆ ಬಹುವ್ಯಯ. ಹಾಗೆ ಶರೀರದ ಮೇಲೆ ಗುರುವಿನ ಪ್ರಭಾವ ಬಿದ್ದರೆ ಬೃಹದಾಕಾರ ಬರ್ತದೆ ಅವನಿಗೆ ಅಂತ. ತುಂಬ ಎತ್ತರ ಆಗ್ತಾನವನು, ತುಂಬ ದಪ್ಪ ಆಗ್ತಾನವನು. ಎತ್ತರದ ಎದೆ, ವಿಶಾಲವಾಗಿರ್ತಕ್ಕಂಥ ವಕ್ಷಸ್ಥಲ, ಇದೆಲ್ಲ ಬರ್ತದೆ ಅಂತ. ರಾಮನ ಲಗ್ನದಲ್ಲಿ ಗುರು ಅಂತ. ಹಾಗಾಗಿ ರಾಮನದು ಅಜಾನುಬಾಹು ಶರೀರ, ಅದು ತುಂಬ ಎತ್ತರವಾಗಿರ್ತಕ್ಕಂಥದ್ದು, ತುಂಬಿಕೊಂಡಿರ್ತಕ್ಕಂಥದ್ದು, ಅಗಲ ಇರ್ತಕ್ಕಂಥದ್ದು. ರಾಮನ ಆ ವಕ್ಷಸ್ಥಲದ ಬಗ್ಗೆ ವರ್ಣನೆ ಮಾಡುವಾಗ ಹಾಗೆ ಹೇಳಿದ್ದಾರೆ ನೋಡಿ ಅಂತ, ಪಿನೋನ್ನತ ಅಂತ, ಅಂದರೆ ಸ್ಥೂಲವಾಗಿ ಅಗಲವಾಗಿರ್ತಕ್ಕಂಥದ್ದು ಅಂತ. ಅದೆಲ್ಲ ಬಂದಿದ್ದು ಎಲ್ಲಿಂದ ಅಂದರೆ ಆ ಗುರುವಿನ ಪ್ರಭಾವ ಕಾರಣ, ಅದರಿಂದ ಬಂದಿರತಕ್ಕಂಥದ್ದು ಅಂತ. ಶುಕ್ರ ಸ್ವಲ್ಪ ಸ್ಥೂಲಾಂಗ, ಎತ್ತರ ಅಂತಲ್ಲ, ದಪ್ಪ ಆದರೆ ಅಂತ, ಅದು ಶುಕ್ರ ಅದು ಅಂತ. ಶನಿ ನೀವು ಮೊದಲು ಹೇಳಿದ್ರು ಹಿಂಗೆ ಆದರೆ ಹಿಂಗೆ ಅಂತ. ಇದೆಲ್ಲ ಮಿಶ್ರ ಆಗಿ ಬರ್ಬೋದು. ಒಬ್ಬರು ಹೇಗಿದ್ದಾರೆ ಅಂತ ಚಿಂತನೆ ಮಾಡಬೇಕಾದ್ರೆ ಯಾವ್ಯಾವ ಗ್ರಹಗಳು ಸೇರ್ಕೊಂಡಿದ್ದಾವೆ, ಅವುಗಳ ಪ್ರಭಾವ ಎಷ್ಟಿದೆ ಅಂತೆಲ್ಲ ಲೆಕ್ಕ ಹಾಕಿದಾಗ ಅವನು ಸುಮಾರು ಎಷ್ಟು ಎತ್ತರ ಇರ್ಬೋದು, ಎಷ್ಟು ದಪ್ಪ ಇರ್ಬೋದು, ಅದೆಲ್ಲವೂ ಲೆಕ್ಕ ಹಾಕಿ ಹೇಳ್ಬೋದು. ಕಾಲದ ಭಾಷೆ ಅದೆಲ್ಲ ಅಂತ. ಹೀಗೆ ಇನ್ನೂ ತುಂಬ ಹೇಳ್ಬೋದು. ಈ ರೀತಿಯಲ್ಲಿ ಎಲ್ಲವನ್ನೂ ಹೇಳ್ಬೋದು. ನೀವು ಈ ಜಗತ್ತಲ್ಲಿ ಏನು ಕಾಣ್ತೀರೋ ಅದೆಲ್ಲವನ್ನು ಈ ಗ್ರಹಗಳ ಮೂಲಕ ಹೇಳ್ಬೋದು ಅಂತ. ಏನಪ್ಪ ಅಂದರೆ ಕಾಲದ ಭಾಷೆ ಇದು, ಕಾಲದ ಭಾಷೆ ಅಂತ. ರಾಶಿಗಳು ಹೀಗೆ ಹೇಳ್ತವೆ. ನೀವು ಮೊನ್ನೆ ತಾನೇ ನಿಮಗೆ ಹೇಳಿದ್ವಿ ನಾವು. ಮೇಷ ಅಂದರೆ ತಲೆ ಅಂತ, ವೃಷಭ ಅಂದರೆ ಮುಖ ಅಂತ, ಮಿಥುನ ಅಂದರೆ ಕಂಠ ಅಂತ, ಕರ್ಕ ಅಂದರೆ ಹೃದಯ ಅಂತ. ಹಾಗೆ ಅಲ್ಲೊಂದು ಪಾಪಗ್ರಹ ಬಂದರೆ ಅವನಿಗೆ ಹೃದ್ರೋಗ ಇದೆ ಅಂತ ಹೇಳ್ತಾರೆ ಕೂಡಲೇ ಅಂತ. ಅಲ್ಲೇನೊಂದು ಅಶುಭ ಗ್ರಹ ಸ್ಥಿತಿ ಅಲ್ಲಿ ಬಂತು ಅಂದರೆ ಇರಬಹುದು ಅಂತ, ಈ ಭಾಗದಲ್ಲಿ ಏನೋ ತೊಂದರೆ ಇರ್ಬೋದು ಅಂತ. ಸಿಂಹ ಅಂದರೆ ಹೊಟ್ಟೆ ಅಂತ. ಹೀಗೆ ಮುಂದಕ್ಕೆ ಹೋಗಿ ಮೀನ ಅಂದರೆ ಕಾಲು ಅಂತ ಸುಲಭವಾಗಿ ಚಿಂತನೆ ಮಾಡ್ಬೋದು ಅಂತ. ಕುಂಭ ಅಂದರೆ ಅಲ್ಲ ಸ್ವಲ್ಪ ಮೇಲೆ, ಕಾಲಿಗಿಂತ ಮೇಲೆ, ಕಣಕಾಲು, ಮೊಣಕಾಲು, ಕಣಕಾಲು ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ಬೋದು ಅಂತ. ಮಕರ ಅಂದರೆ ಮಂಡಿ ಅಂತ. ಕಾಲಪುರುಷನ ಶರೀರ ಇದು, ಇದನ್ನು ಕುಂಡಲಿ ಅಂತ ಕರೀತಾರೆ ಅಲ್ವಾ? ಕುಂಡಲಿ ಗೊತ್ತಾ ನಿಮಗೆ? ಕುಂಡಲಿನಿ ಗೊತ್ತಾ ನಿಮಗೆ? ಕುಂಡಲಿನಿ ಗೊತ್ತಾ? ಅದೇ ಕುಂಡಲಿ ಅಂದರೆ ಅಂತ. ಕುಂಡಲಿ ಬೇರೆ ಅಲ್ಲ, ಕುಂಡಲಿನಿ ಬೇರೆ ಅಲ್ಲ. ಕುಂಡಲಿನಿ ಅಂದರೆ ಏನು? ಪ್ರಕೃತಿ ಅದು ಅಂತ. ನಮ್ಮೊಳಗೆ ಸರ್ಪಾಕಾರದಲ್ಲಿ ಗೋಚರವಾಗತಕ್ಕಂಥ ಪ್ರಕೃತಿಯನ್ನೇ ಕುಂಡಲಿನಿ ಎಂದು ಕರೀತಾರೆ. ನಮ್ಮ ಅಂತರಾಳದಲ್ಲಿಯೇ ಸುಪ್ತವಾಗಿದೆ ಅದು. ಅದು ಎದ್ದರೆ ನಾವು ಮಲಗ್ತೇವೆ, ಅದು ಮಲಗಿದ್ರೆ ನಾವು ಹೇಳ್ತೇವೆ. ಅಂದರೆ ಕಣ್ಬಿಟ್ಟು ನೋಡ್ತಾ ಇದ್ದೇವೆ ನಾವು, ಸುತ್ತಮುತ್ತ ಎಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದ್ದೇವೆ ಅಂದರೆ ಅದು ಮಲಗಿದೆ ಅಂತ ಅರ್ಥ ಅದಕ್ಕೆ ಅಂತ. ನಮ್ಮೊಳಗೆ ಕುಂಡಲಿನಿ ಸುಪ್ತವಾಗಿದೆ ಅಂತ ಅರ್ಥ ಅದಕ್ಕೆ. ಅದು ಎಚ್ಚೆತ್ತರೆ ನಾವು ಕಣ್ಣು ಮುಚ್ಚುತ್ತೇನೋ, ಧ್ಯಾನಕ್ಕೆ ಇಳಿತೇನೋ, ಯೋಗ ಮಾರ್ಗದಲ್ಲಿ ಮುಂದುವರಿತೇವೆ. ಹೊರಗಿನ ಪ್ರಪಂಚದ ಪರಿವೆ ಇರೋದಿಲ್ಲ. ಅಂಥ ವಿಚಿತ್ರವಾಗಿರ್ತಕ್ಕಂಥ ಒಂದು ಶಕ್ತಿ ಅದು ಕುಂಡಲಿನಿ ಅಂದರೆ. ಹಾಗಾಗಿ ಈ ಗ್ರಹಚಕ್ರವನ್ನು ಬರಿಬೇಕಾದ್ರೆ ಮೇಷಕ್ಕಿಂತ ಮೇಲೆ ಹೆಡೆ ಬಿಡಿಸಿ, ಮೇಷಕ್ಕಿಂತ ಮೇಲೆ ಒಂದು ಹೀಗೆ ಹೆಡೆ ಬಿಡಿಸಿ ಹೀಗೆ ತಂದು ಮೀನದಲ್ಲಿ ಬಾಲ, ಕುಂಡಲಿನಿ, ಕುಂಡಲಿ ಅದು ಅಂತ. ಹಾಗೆ ಮಾಡುವ ಕ್ರಮ ಉಂಟು ಅಂತ. ಯಾಕೆಂದರೆ ಕುಂಡಲಿನಿ ಅಂದರೆ ಪ್ರಕೃತಿ, ಈ ಗ್ರಹಚಕ್ರ ಅಂದರೆ ಏನು? ಪ್ರಕೃತಿ ಅದು ಅಂತ. ನಿಮಗಾಗಲೇ ಹೇಳಿದ್ರು. ಇಲ್ಲಿ ಮ್ಯಾಟರ್ ಅಂತ ಏನಿದೆ ಅದೆಲ್ಲ ಚಂದ್ರ, ಎನರ್ಜಿ ಅಂತ ಏನಿದೆ ಅದೆಲ್ಲ ಸೂರ್ಯ. ಪಂಚಭೂತಗಳು ನಾವು ಕಾಣ್ತೇವೆ ನಮ್ಮ ಸುತ್ತಮುತ್ತ. ಭೂಮಂಡಲ ಇದೆ, ಯಾರದು? ಭೂಮಿ, ಬುಧ ಅದು. ನೀರಿದೆ, ಶುಕ್ರ ಅದು. ಬೆಂಕಿ ಇದೆ ಅಥವಾ ಉಷ್ಣತೆ ಇದೆ, ಕುಜ ಅದು. ಗಾಳಿ ಇದೆ, ಶನಿ ಅದು. ಹಾಗೆ ಆಕಾಶ ಇದೆ, ಗುರು ಅದು. ಬಂತಲ್ವ ಪ್ರಪಂಚವೆಲ್ಲ. ಅಂದರೆ ಒಂದು ಕುಂಡಲಿ ಅಂದರೆ ಅದು ಬ್ರಹ್ಮಾಂಡ ಅದು ಅಂತ. ಒಂದು ಗ್ರಹಚಕ್ರ ಅಂದರೆ ಅದರಲ್ಲಿ ಎಲ್ಲವೂ ಬಂತು. ಈ ಸೃಷ್ಟಿಯಲ್ಲಿ ಬಾರದೇ ಇರುವಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಸೇರಿದೆ ಅಂತ. ಹಾಗಾಗಿ ನೀವು ಈ ಪಿಂಡಾಂಡವನ್ನು ಚಿಂತನೆ ಮಾಡ್ಬೋದು, ಬ್ರಹ್ಮಾಂಡವನ್ನು ಚಿಂತನೆ ಮಾಡ್ಬೋದು. ಹಾಗಾಗಿ ಗ್ರಹಚಕ್ರದ ಯಾವುದೋ ಒಂದು ಸ್ಥಿತಿಯನ್ನು ನೋಡಿ ಈ ದೇಶಕ್ಕೆ ಹೀಗಾಗ್ತದೆ, ಈ ಪ್ರಪಂಚಕ್ಕೆ ಹೀಗಾಗ್ತದೆ ಅಂತ. ಪ್ರಳಯ ಬಂತು ಪ್ರಪಂಚಕ್ಕೆ, ಅಲ್ಪ ಪ್ರಳಯವೋ
ಮಹಾಪ್ರಳಯವೋ ಅರ್ಧ ಪ್ರಳಯವೋ ಇದು ಬಂತು ಅಂತ ಚಿಂತನೆ ಮಾಡೋದು ಹೇಗೆ ಅಂದರೆ ಗ್ರಹಮಂಡಲದ ಒಂದು ಸನ್ನಿವೇಶ ವಿನ್ಯಾಸದ ಮೂಲಕವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂದರೆ ಕಾಲ ಮಾತಾಡ್ತದೆ, ಕಾಲದ ಭಾಷೆ. ಕಾಲದ ಭಾಷೆ ಅರ್ಥ ಆಗಬೇಕಾದ್ರೆ ಪರಿಭಾಷೆ ಅರ್ಥ ಆಗಬೇಕು ನಮಗೆ. ನಾವೀಗ ಹೇಳಿದ್ದೆಲ್ಲ ಪರಿಭಾಷೆ ಇದು. ಈ ಪರಿಭಾಷೆನ ಯಾರು ತಿಳ್ಕೊಳ್ತಾನೋ ಅವನು ಕಾಲದ ಭಾಷೆಯನ್ನು ತಿಳ್ಕೊಳ್ತಾನೆ. ಕೆಟ್ಟದ್ದು ಯಾವುದೂ ಇಲ್ಲ, ಎಲ್ಲ ಒಳ್ಳೆಯದೇ, ಕೆಟ್ಟದ್ದು ಯಾವುದೂ ಇಲ್ಲ. ನಿಮಗೆ ಶನಿ ಬಗ್ಗೆ ನಿಮ್ಗೆ ಹೇಳಿದ್ರು, ಶನಿ ಕೆಟ್ಟವನಲ್ಲ. ಶನಿಯ ಭಾಷೆ ಅದು. ಆ ಕಡೆ ಹೋಗಬೇಡ, ಸಂಸಾರದ ಕಡೆ ಹೋಗಬೇಡ, ಪರಮಾತ್ಮನ ಕಡೆ ಹೋಗು ಅಂತ. ಅದನ್ನು ಅವನು ಹೇಳೋ ರೀತಿ ಅದು ಅಂತ. ಈ ಸುಖ ಬೇಕಾ ನಿನಗೆ, ಇಲ್ಲಿದ್ದಾಗ ತಗೋ, ಶುಕ್ರ ಕೊಡ್ತಾನೆ. ಶಕ್ತಿ ಬೇಕಾ, ತಗೋ ಅಂತ ಮಂಗಲ ಕೊಡ್ತಾನೆ. ಪರಾಕ್ರಮ ಬೇಕಾ, ಶಕ್ತಿ ಬೇಕಾ, ಒಂದು ಸಮಸ್ಯೆಯನ್ನು ಸಾಹಸದಿಂದ ಎದುರಿಸ್ಬೇಕಾ, ಮಂಗಲ ಬೇಕು ನಮಗಲ್ಲಿ. ಬುದ್ಧಿ ಬೇಕಾ, ಬುಧ ಕೊಡ್ತಾನೆ ಅದನ್ನು. ಜ್ಞಾನ ಬೇಕಾ, ಗುರು ಕೊಡ್ತಾನೆ. ಬುದ್ಧಿ ಜ್ಞಾನ ಎರಡೂ ಒಂದೇ ಅಲ್ಲ. ಕೆಲವು ಸಾರಿ ಒಂದೇ ಅರ್ಥದಲ್ಲಿ ಬಳಸ್ತಾರೆ ಅದೆರಡನ್ನೂ ಕೂಡ. ಬುದ್ಧಿ ಇದ್ದವರಿಗೆಲ್ಲ ಜ್ಞಾನ ಇದೆ ಅಂತಲ್ಲ. ಕೆಲವು ಸಾರಿ ಬುದ್ಧಿ ಕಮ್ಮಿ ಇದ್ರೂ ಕೂಡ ಜ್ಞಾನ ಇರ್ತದೆ ಅವರಿಗೆ, ಅಂಥದ್ದು ಉಂಟು. ಪ್ರಾಪಂಚಿಕವಾಗಿ ಅವ್ರಿಗೆ ತುಂಬ ಬುದ್ಧಿ ಇದೆ ಅಂತಲ್ಲ, ಅದು ಜ್ಞಾನ ಇರ್ತದೆ ಅವರಿಗೆ ಅಂತ. ವ್ಯತ್ಯಾಸ ಇರ್ಬೋದು ಇದರಲ್ಲಿ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಇದನ್ನು ನಮ್ಮ ಶರೀರದಲ್ಲಿ ಅರ್ಥ ಮಾಡ್ಕೋಬೇಕು, ಇದನ್ನು ಗ್ರಹಮಂಡಲದಲ್ಲಿ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ಉಪಾಧ್ಯಾಯರು ನಮಗೆ ಹೇಳ್ತಾ ಇದ್ರು, ಅವ್ರೇನು ಹೇಳ್ತಾ ಇದ್ರು ಅಂದರೆ ಪಂಚಾಂಗವನ್ನು ಇಲ್ಲೇ ಕಂಡ್ಕೊಳ್ಬೋದು ಅಂತ ಹೇಳ್ತಾ ಇದ್ರು ಅವರು. ಪಂಚಾಂಗವನ್ನು ನಮ್ಮ ಶರೀರವನ್ನೇ ಗಮನಿಸ್ಕೊಂಡ್ರೆ ಇವತ್ತಿನ ಗ್ರಹ ಸ್ಥಿತಿಯನ್ನು ಹೇಳ್ಬೋದು, ನಕ್ಷತ್ರಗಳ ಸ್ಥಿತಿಯನ್ನು ಕೂಡ ಹೇಳ್ಬೋದು. ಯಾಕೆಂದರೆ ಇಲ್ಲಿ ರಿಫ್ಲೆಕ್ಷನ್ ಇದೆ ಅಂತ, ಅದರ ಪ್ರತಿಬಿಂಬ ದೇಹದಲ್ಲಿದೆ, ಬ್ರಹ್ಮಾಂಡದ ಪ್ರತಿಬಿಂಬ ಪಿಂಡಾಂಡದಲ್ಲಿದೆ ಅಂತ. ಹಾಗಾಗಿ ನಾವು ಇಲ್ಲಿ ನೋಡ್ಕೊಂಡು ಹೇಳ್ಬೋದು ಯಾವ ನಕ್ಷತ್ರ ಇವತ್ತು, ಯಾವ ರಾಶಿ ಇವತ್ತು ಅಂತ. ಯಾಕೆ ಇದನ್ನು ಹೇಳೋದು ಗೊತ್ತಾ ಮಕ್ಕಳೇ? ಅದು ಸುಳ್ಳಲ್ಲ ಅಂತ. ಪಂಚಾಂಗ ಸುಳ್ಳಲ್ಲ, ಜ್ಯೋತಿಷ ಸುಳ್ಳಲ್ಲ ಅಂತ. ಇಲ್ಲೇ ನೋಡ್ಕೊಂಡು ನಿಮ್ಗದು ಅರ್ಥ ಮಾಡ್ಕೊಂಡು ಅಲ್ಲಿ ಅದೇ ನಕ್ಷತ್ರ ಇದ್ದರೆ ಅದು ಸುಳ್ಳಲ್ಲ ಅಂತಾನೆ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಅವು ಶಕ್ತಿಗಳ ರೂಪದಲ್ಲಿ ಕೂಡ ಕೆಲಸ ಮಾಡ್ತವೆ, ಫಲದ ರೂಪದಲ್ಲಿ ಕೂಡ ಕೆಲಸ ಮಾಡ್ತವೆ. ಉದಾಹರಣೆಗೆ ನಿಮ್ಮ ಅನುಭವ ಅಂತ ತಗೊಳ್ಳಿ, ನಿಮ್ಮ ಸುಖ ಆಗ್ತಾ ಇದೆ ನಿಮಗೆ ಅಂದರೆ ಗುರು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಶುಕ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಸಾತ್ವಿಕವಾದ ಸುಖವಾದರೆ ಗುರು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕೆ. ಅದೇ ಮಾದಕವಾದ ಸುಖವಾದರೆ ಶುಕ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕೆ. ದುಃಖ ಆದರೆ ಶನಿಯ ಆವಿರ್ಭಾವ ಆಗ್ತಾ ಇದೆ ಅಲ್ಲಿ ಅಂತ. ಭಾವಗಳು ಅಂತ ಇವೆಲ್ಲವೂ ಕೂಡ. ಕೋಪ ಬಂದರೆ ಕುಜ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕೆ ಅಂತ. ಪ್ರತಿಯೊಂದು ಭಾವವೂ ಕೂಡ ಈ ಗ್ರಹಗಳಿಂದ ನಿರೂಪಿತವಾಗ್ತಕ್ಕಂಥದ್ದು. ಎಲ್ಲ ಭಾವಗಳು ಕೂಡ ಈ ಗ್ರಹಗಳೇ ತೋರಿಸ್ಕೊಡ್ತವೆ ನಮಗೆ. ಹಾಗಾಗಿ ನಾವು ಕಾಲವನ್ನು ಮೀರಬೇಕಾದ್ರೆ ಕಾಲದ ಪರಿಭಾಷೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು. ಅನುಕೂಲ ಕಾಲವನ್ನು ನೋಡಿ ಅನುಕೂಲವಾದ್ದನ್ನು ಮಾಡಬೇಕು. ಕಾಲ ಏನೋ ಹೇಳ್ತಾ ಇದೆ, ನಾವೇನೋ ಹೇಳ್ತಾ ಇದ್ದೇನೆ, ತೊಂದರೆ ಆಗೋದಾಗ ಅಂತ. ತೊಂದರೆ ಆಗೋದು ಹೇಗೆ ಅಂದರೆ ಕೈಕಸಿ ಹೋಗಿ ವಿಶ್ವವಸರ ಮುಂದೆ ನಿಂತ ಹಾಗೆ ಅಂತ. ಮಕ್ಕಳು ಬೇಕು ಅಂತ. ತುಂಬ ಕೆಟ್ಟ ಕಾಲ ಅದು, ಅತೀ ಕೆಡಕಿನ ಕಾಲ, ಅಪರೂಪ ಅಂತೆ ಅಂಥ ಕಾಲ ಬರುವಂಥದ್ದು. ರಾಮ ಹುಟ್ಟಿದ ಕಾಲ ಹೇಗೆ ತುಂಬ ಅಪರೂಪ ಬರುವಂಥದ್ದು, ಹಾಗೆ ಕೈಕಸಿ ಹೋಗಿ ವಿಶ್ವವಸರ ಮುಂದೆ ನಿಂತ ಕಾಲ ಇದೆಯಲ್ಲ, ಮಕ್ಕಳು ಬೇಕು ಅಂತ, ಅಂಥ ಕೆಟ್ಟ ಕಾಲ ಅದು. ಹಾಗಾಗಿ ರಾವಣ ಹುಟ್ಟಿದ, ಕುಂಭಕರ್ಣ ಶೂರ್ಪಣಖಿಯರು ಹುಟ್ಟಿದರು. ಅವಳು ಕಾಲ ನೋಡಲಿಲ್ಲ ಅಂತ, ನೋಡಬೇಕಾಗಿತ್ತು ಅವಳು. ವಿಶ್ವವಸರು ಏನೋ ಮಾಡುವಂತಿಲ್ಲ. ವಿಶ್ವವಸರು ಆಶೀರ್ವಾದ ಮಾಡಿ ಮತ್ತೊಂದು ಮಗನನ್ನು ಕೊಟ್ಟರು, ಹೊರತು ಇವರನ್ನು ಸರಿ ಮಾಡಲಿಕ್ಕಾಗಲಿಲ್ಲ ಅಂತ. ನಮಗಿಂಥ ಮಕ್ಕಳು ಬೇಡ ಅಂತ ಅವಳು ಅಲವತ್ತುಕೊಂಡ್ರೆ ಇನ್ನೊಂದು ಒಳ್ಳೆ ಮಗನನ್ನು ಕೊಡ್ತೇನೆ ನಿನಗೆ. ಆದರೆ ಈ ಮೂರು ಬದಲಾಗೋದಿಲ್ಲ. ಈ ಮೂರು ಇವರು ಲೋಕಕಂಟಕರಾಗ್ತಾರೆ, ವಿಶ್ವ ವಿದ್ವೇಷಗಳಾಗ್ತಾರೆ ಇವರು ಅಂತ. ಹಾಗಾಗಿ ನಿಮಗೆ ಮಾಡಿದ್ದು ಮಣ್ಣುಗೂಡಬೇಕು ಅಂದರೆ ಅಂಥ ಕಾಲದಲ್ಲಿ ಮಾಡಿ, ಮುಟ್ಟಿದ್ದು ಚಿನ್ನ ಆಗಬೇಕು ಅಂದರೆ ಅಂಥ ಕಾಲದಲ್ಲಿ ಮಾಡಿ. ಅದನ್ನು ಕಾಲವನ್ನು ಗಮನಿಸಿ, ದುಃಖ ಪಡಬೇಡಿ. ಒಂದು 10 ವರ್ಷ ಕಳೆದು ಯಾವುದೋ ಒಂದು ಒಳ್ಳೆ ಕಾಲ ಇರ್ಬೋದು ಅಂತ ಆತ್ಮಹತ್ಯೆ ಮಾಡ್ಕೊಡೋದಿಲ್ಲ ಅವನು. ತುಂಬ ಕಷ್ಟ ಅಂತ ಆತ್ಮಹತ್ಯೆ ಮಾಡ್ಕೊಡ್ತಾರಲ್ಲ, ಏನಾದರೂ ಸ್ವಲ್ಪ ಮುಂದೇನಾಗ್ತದೆ ಅನ್ನೋದನ್ನು ಪರ್ಯಾಲೋಚನೆ ಮಾಡ್ತಕ್ಕಂಥ ಶಕ್ತಿ ಅವರಿಗಿದ್ದರೆ, ಕಾಲಜ್ಞಾನ ಅವರಿಗಿದ್ದರೆ ಅವರು ಆತ್ಮಹತ್ಯೆ ಮಾಡ್ಕೊಡೋದಿಲ್ಲ ಅಂತ. ಹಾಗಾಗಿ ಪರಿಪರಿಯಾಗಿ ಇದರ ನೆರವಿದೆ.
ಈ ಒಂದು ಶಾಸ್ತ್ರದ ಕಾಲಶಾಸ್ತ್ರದ ಕಾಲನಿರೂಪಕ ಶಾಸ್ತ್ರದ ಕಾಲವಿಧಾಯಕ ಶಾಸ್ತ್ರದ ನೆರವಿದೆ. ಈ ತಾಳೆಗರಿಗಳ ಹಾಗೆಯೇ ಆ ಶಾಸ್ತ್ರಗಳು ಕೂಡ ಅಂತ ನಮ್ಮ ಪೂರ್ವಜರು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನ ಅದು ಅಂತ ನಾವು ತುಂಬ ಹೆಮ್ಮೆ ಪಡಬೇಕು. ಯಾಕೆಂದರೆ ನಮ್ಮ ಪೂರ್ವಜರು ಇಂತಹ ಜ್ಞಾನ ಸಂಪಾದನೆ ಮಾಡಿದರು. ಪ್ರಪಂಚವನ್ನೇ ಅಳಿಬೋದು ಅಂತ, ಭವಿಷ್ಯವನ್ನು ಅರಿಯಬಹುದು ಅಂತ, ಅಂತರಾಳವನ್ನು ತಿಳ್ಕೊಳ್ಬೋದು, ಅಂತಹ ಜ್ಞಾನವನ್ನು ಸಂಪಾದನೆ ಮಾಡಿ ನಮಗೆ ಕೊಟ್ಟರು ಅಂತ ಹೆಮ್ಮೆ ಪಡಬೇಕು. ಹಾಗೆ ನಾಚಿಕೆ ಪಡಬೇಕು ನಾವು. ಯಾಕೆಂದರೆ ನಮಗದರ ಅರಿವಿಲ್ಲ ಅಂತ. ನಾವು ಅದನ್ನು ಮೂಲೆ ಗುಂಪು ಮಾಡಿದ್ದೇವೆ. ನಾವು ಅದನ್ನು ಗೊಡ್ಡು, ಕಂದಾಚಾರ, ಮೌಢ್ಯ ಅಂತ ಕರೆದುವು ಅಂತ. ಜ್ಯೋತಿಷ್ಯದ ಬಗ್ಗೆ ಎಷ್ಟು ನಾವು ಅಪಪ್ರತಿಯನ್ನು ಕೇಳ್ತೇವೆ. ಯಾರು ಮಾತನಾಡೋದು? ವಿದೇಶಿಯರು ಮಾತನಾಡೋದಲ್ಲ, ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ ವಿದೇಶಿಯರು. ನಮ್ಮ ಉಪಾಧ್ಯಾಯರು ಶಂಕರನಾರಾಯಣ ಜೋಯಿಸರು ಹೇಳ್ತಾ ಇದ್ರು, ಅಂದರೆ ಅವರು ಒಂದು ಲಂಡನ್ನಿಗೆ ಹೋಗ್ತಾರೆ. ಅವರು ಅದೊಂದು ಜ್ಯೋತಿಷ್ಯದ ಸಮ್ಮೇಳನಕ್ಕೆ ಅಂತ ಲಂಡನ್ನಿಗೆ ಹೋಗ್ತಾರೆ ಅವರು. ಆ ಸಮ್ಮೇಳನದಲ್ಲಿ ಒಬ್ಬ ವಿದೇಶಿ ಒಂದು ಪ್ರಶ್ನೆ ಕೇಳ್ತಾನೆ ಅವ್ರಿಗೆ. ಪ್ರಶ್ನೆ ಏನು ಅಂದರೆ, ಶಂಕರ ದಿಗ್ವಿಜಯದ ಪ್ರಕಾರ ಈ ಶಂಕರಾಚಾರ್ಯರ ಜಾತಕ ಏನು ತೋರಿ ಬರ್ತಾ ಇದೆ ಅದರಲ್ಲಿ ವ್ಯತ್ಯಾಸ ಇದೆ ಅಂತ. ಯಾಕೆ ವ್ಯತ್ಯಾಸ ಇದೆ ಅಂದರೆ, ಅವನೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾನೆ. ಆ ಸಾಫ್ಟ್ವೇರ್ ಏನು ಹೇಳ್ತೆ ಅಂದರೆ, ಈ ನಿಮ್ಮ ಜಾತಕ ನೀವು ಕೊಟ್ಟರೆ ಅಥವಾ ನಿಮ್ಮ ಟೈಮ್ ನಿಮ್ಗೆ ಕೊಟ್ಟರೆ ಹಿಂದೆ ತಗೊಂಡು ಹೋಗುತ್ತೆ ಅದು ಅಂತ. ಯಾವುದೇ ಜಾತಕವನ್ನು ಕೊಟ್ಟರೆ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಅವನು ಹುಟ್ಟಿದವನು ಅಂತ ತೋರಿಸ್ಕೊಡುತ್ತೆ ಅದು ಒಂದು. ಬರೀ ಗ್ರಾಹ್ಯತೆ ಕೊಟ್ಟರೆ ಸಾಕು. ಇಸ್ವಿ, ದಿನ, ನಿಮಿಷ, ಕ್ಷಣ ಎಲ್ಲ ಹೇಳ್ತಾನೆ ಅವನು. ಹಾಗೆ ಶಂಕರಾಚಾರ್ಯರ ಸಮಯ ಸಾವಿರಾರು ವರ್ಷ ಹಿಂದಕ್ಕೆ ಹೋಗುತ್ತೆ. ಈಗೇನು ಹೇಳ್ತಾ ಇದ್ದಾರೆ ಅದಕ್ಕಿಂತ ತುಂಬ ಹಿಂದಕ್ಕೆ ಹೋಗುತ್ತೆ ಅದು. ಈಗ ಹೇಳ್ತಾ ಇರೋ ಸಮಯ ಅಲ್ಲ ಅದು. ಹಾಗಾಗಿ ಒಂದೋ ನೀವು ಹೇಳ್ತಾ ಇರೋ ಸಮಯ ವ್ಯತ್ಯಾಸ ಇದೆ, ಇಲ್ಲ ಜಾತಕವೂ ವ್ಯತ್ಯಾಸ ಇದೆ. ಇದಕ್ಕೊಂದು ಉತ್ತರ ಕೊಡಿ ಅಂತ ಪ್ರಶ್ನೆ ಕೇಳ್ತಾನೆ ಅವನು ಅಂತ. ಅವನ ಹೆಸರು ಆ್ಯಂಡ್ರೂ ಅಂತ. ಅವನು ನಮ್ಮನ್ನು ಭೇಟಿ ಮಾಡಿದ್ದವನು ಒಂದು 20 ವರ್ಷ ಮೊದಲು ಇರ್ಬೋದು ಬಹುಶಃ. ಕೊಲ್ಲೂರಿಗೆ ಬರ್ತಾ ಇದ್ದವನು ಯಾವಾಗಲೂ. ನಮ್ಮ ಶ್ರೀಧರಡಿದ್ದಾರೆ ಇವತ್ತಿಲ್ಲಿ ಕೊಲ್ಲೂರಲ್ಲಿ. ರವೀಂದ್ರ ಆತನನ್ನು ಕರ್ಕೊಂಡು ಬರ್ತಾ ಇದ್ದ ನಮ್ಮ ಹತ್ರ. ನಮ್ಮ ಜಾತಕ ಕೂಡ ಅವನು ನೋಡಿದ್ದಾನೆ ಅವನು ಅಂತ. ತುಂಬ ಸೂಕ್ಷ್ಮವಾದ ಚಿಂತನೆಗಳನ್ನ ನಮ್ಮ ಮುಂದೆ ಅವನು ಮಾಡಿದ್ದಾನೆ. ಅವನು ಲಂಡನ್ನಲ್ಲಿ ಈ ಪ್ರಶ್ನೆ ಕೇಳ್ತಾನೆ ಅವರಿಗೆ, ನಮ್ಮ ಶಂಕರನಾರಾಯಣ ಜೋಯಿಸರಿಗೆ, ನಮ್ಮ ಉಪಾಧ್ಯಾಯರಿಗೆ ಪ್ರಶ್ನೆ ಕೇಳ್ತಾನೆ. ಸಾಮಾನ್ಯರಿಗೆ ಕೇಳ್ತಕ್ಕಂಥ ಪ್ರಶ್ನೆ ಅಲ್ಲ ಅಂತ. ವ್ಯತ್ಯಾಸ ಬರ್ತಾ ಇದೆಯಲ್ಲ, ಆ ಗ್ರಹ ಸ್ಥಿತಿ ಹಾಕಿ ನೋಡಿದರೆ ಟೈಮ್ ತುಂಬ ಹಿಂದಕ್ಕೆ ಹೋಗ್ತಾ ಇದೆ. ನೀವು ಹೇಳ್ತಾ ಇರೋ ಕಾಲಕ್ಕಿಂತ ತುಂಬ ಹಿಂದಕ್ಕೆ ಹೋಗ್ತಾ ಇದೆ. ಹೇಗೆ ಸಾಧ್ಯ ಆಯಿತು ಅಂತ. ಆದರೆ ನಾವು ಆ ಜ್ಯೋತಿಷ್ಯವನ್ನು ಒಂದು ಮೌಢ್ಯ, ಒಂದು ಕಂದಾಚಾರ ಎಂಬುದಾಗಿ ಭಾವಿಸಿ ಮೂಲೆಗಿಟ್ಟಿದ್ದೇವೆ ಅದನ್ನು. ಅದು ಸೈಂಟಿಫಿಕ್ ಅಲ್ಲ, ಸೈನ್ಸ್ ಅಲ್ಲ ಅಂತೆಲ್ಲ ಹೇಳ್ತೇವೆ ನಾವು ಅಂತ. ಹಾಗಾಗಿ ತುಂಬ ಆ ದೃಷ್ಟಿಯಿಂದ ನಾವು ನಾಚಿಕೆ ಪಡಬೇಕು, ದುಃಖ ಪಡಬೇಕು ಅಂತ. ಹಾಗಾಗಿ ದುಃಖ ಪಡೆದಂತೆ ಆಗಬೇಕು ಅಂದರೆ ಒಂದಷ್ಟು ಆಸಕ್ತಿಯನ್ನು ತಾಳಬೇಕು ನಾವು ಈ ಶಾಸ್ತ್ರಗಳ ವಿಷಯದಲ್ಲಿ. ತಾಳಿದರೆ ಅದು ನಮ್ಮ ಒಳ್ಳೆಯದಕ್ಕೆ, ನಮ್ಮ ಶ್ರೇಯಸ್ಸಿಗಿರ್ತಕ್ಕಂಥದ್ದು. ಹಾಗಾಗಿ ಅಂಥ ಕಾಲ ಬರಲಿ ಅಂತ ನಾವು ಇವತ್ತು ಹಾರೈಸುವಂಥದ್ದು. ಎಂಥ ಕಾಲ ಅಂದರೆ, ನಮಗೆ ನಮ್ಮ ತನದ ಅರಿವು ನಮಗಾಗಲಿ, ನಮ್ಮ ಪೂರ್ವಜರು ನಮಗೋಸ್ಕರವಾಗಿ ಸಂಪಾದನೆ ಮಾಡಿಟ್ಟಂಥ ಆಸ್ತಿಗಳು, ಜ್ಞಾನ, ಈ ರತ್ನಗಳನ್ನ ಹೇಳಿದ್ವಲ್ಲ, ನವರತ್ನಗಳನ್ನ ಹೇಳಿದ್ವಲ್ಲ ನಾವು, ಈ ಎಲ್ಲ ರತ್ನಗಳಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು. ಆ ಕಡೆ ಸ್ವಲ್ಪ ಗಮನ ಹೋಗಲಿ, ಅವುಗಳಿಗೆ ನಾವು ಬೆಲೆ ಕೊಡುವಂತೆ ಆಗಲಿ, ಅವುಗಳನ್ನ ಉಳಿಸಿಕೊಳ್ಳುವಂತೆ, ಬೆಳೆಸಿಕೊಳ್ಳುವಂತೆ ಆಗಲಿ. ಈ ಪ್ರಯತ್ನ ಕೂಡ ಅದೇ, ಈ ವಿಶ್ವವಿದ್ಯಾಪೀಠ ಎನ್ನುವಂಥದ್ದು ಅಂಥ ಪ್ರಯತ್ನ ಅದು ಅಂತ. ಹಾಗಾಗಿ ಅಂಥ ಒಂದು ಸುಕಾಲ ನಮಗೆಲ್ಲ ಬುದ್ಧಿ ಬರುವಂಥ ಒಳ್ಳೆ ಕಾಲ ಬರಲಿ ಎಂಬುದಾಗಿ ಈ ಸಮಯದಲ್ಲಿ ಅಪೇಕ್ಷಿಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕಾಲಾನುಗ್ರಹವನ್ನು, ಕಾಲಾನುಕೂಲ್ಯವನ್ನು ಹಾರೈಸ್ತೇವೆ. ಮುಂದೆ ಒಳ್ಳೆ ದಿನಗಳು ನಮ್ಮೆಲ್ಲರನ್ನೂ ಸ್ವಾಗತಿಸಲಿ, ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಅಪ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ.